ಶ್ರೀರಂಗ ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಸಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರಿಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದಲ್ಲಿ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಸಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶ ಕೊಟ್ಟಂತ ಅಣ್ಣನವರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ಸ್ವಾನುಭವದಲ್ಲಿ ಹಾಗೂ ಇಂದಿನ ಸ್ವಾನುಭವದಲ್ಲಿ ಭಾವಿಸುತ್ತಂತ ಸರ್ವ ಜನ ಬಂಧುಗಳು ಇಂದು ಡಾಕ್ಟರ್ ದಯಾನಂದ ಲೇಖನದ ಶಿವಯುಕ್ತ ತಮ್ಮ ಅನುಭವ ಪರ ಶರಣಶರಣತೆ ಕರ್ತ ಪ್ರಾರಂಭಿಸಿ ಶರಣು ಶರಣಾರ್ಥಿ ಅಣ್ಣ. ಅಣ್ಣ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಈ ಬೆಳಕಿನ ಹಬ್ಬ ನಮ್ಮ ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಜಯಂತಿಯ ಶುಭಾಶಯಗಳು. ಹಾಗೆ ಈ ಶಿವಜ್ಞಾನವನ್ನ ಒಂದು ಜ್ಯೋತಿ ಬೆಳಕಿನ ಸ್ವರೂಪಿನಲ್ಲಿ ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ, ಶರಣರ ಶಿವಯೋಗದಲ್ಲಿ ನಾವು ಶತ ಏಕದ ನೆಲೆಮನೆ ಅನ್ನೋದನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಶರಣರ ಶಿವಯೋಗದಲ್ಲಿ ಇಲ್ಲಿಯವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ, 2ರಲ್ಲಿ ಓಮದ ವಿಸ್ತರಣೆ, ಹಾಗೇನೆ 3ರಲ್ಲಿ ಪಂಚವಿಂಶತಿ ತತ್ವಗಳು, 4ರಲ್ಲಿ ವಿವಿಧ ಶಕ್ತಿಗಳು ಯಾವುವು ಅವುಗಳ ವಿವರಣೆಯನ್ನು ಪಡೆದುಕೊಂಡು ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅಲ್ಲಿರುವ ಲಿಂಗಗಳ ಮಹತ್ವವನ್ನ ನೋಡಿ, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು ಯಾವುವು, ಹಾಗೇನೆ ಇಷ್ಟಲಿಂಗದ ಒಳಗಡೆ ಏನಿದೆ, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು
ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂದ್ರೆ ಏನು ಅಂತ ತಿಳ್ಕೊಂಡು, ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ನೋಡ್ತಾ ಇದ್ದೀವಿ. ಆ ಒಂದು ಸುದೀರ್ಘ ಅಧ್ಯಯನ ಈಗ ನಾವು ಮಾಡ್ತಾ ಇದ್ದೀವಿ. ಶರಣ ಸ್ಥಳದ 24 ಸಕಿಲೆಗಳನ್ನ ನಾವು ನೋಡಿದ್ವಿ. ಆಕೃತಿಯಲ್ಲಿ ದರ್ಪಣಾಕೃತಿಯಾಗಿದೆ, ಪ್ರಣವಕಾರ ಯಕಾರವಾಗಿದೆ, ನಾದ ಮೇಘ ಇದು ಶರಣ ಸ್ಥಳವಾಗಿದ್ದು ವಿಶುದ್ಧಿ ಚಕ್ರದಲ್ಲಿದೆ. ಇಲ್ಲಿ ಕೊಟ್ಟಿರುವ ವರ್ಣ ಕಪೋತ ಅಂತ, ಅಂಗ ಆಕಾಶವಾಗಿದೆ, ಆತ್ಮ ಶುದ್ಧಾತ್ಮ, ಆನಂದ ತನ್ನುವನ್ನು ಕೊಟ್ಟಿದ್ದಾರೆ, ಹಸ್ತ ಸುಜ್ಞಾನವಾಗಿದೆ, ಲಿಂಗ ತಮಗೆಲ್ಲ ಗೊತ್ತಿದ್ದಂತೆ ಪ್ರಸಾದ ಲಿಂಗವಾಗಿದೆ, ಮುಖ ಶ್ರೋತ್ರವಾಗಿದೆ. ಶಕ್ತಿ ಪರಾಶಕ್ತಿಯಾದರೆ ಭಕ್ತಿ ಆನಂದ ಭಕ್ತಿಯಾಗಿದೆ. ಪದಾರ್ಥ ಶಬ್ದ ಲಿಂಗಕ್ಕೆ ಅರ್ಪಿತವಾದ ನಂತರ ನಮಗೆ ಸಿಗುವ ಪ್ರಸಾದ ಸುಶಬ್ದವಾಗಿ ಬರ್ತಾ ಇದೆ. ಪೂಜಾರಿ ಸದಾಶಿವವಾದ್ರೆ ಅಧಿದೇವತೆ ಸದಾಶಿವ ಅಂತ ಕೊಟ್ಟಿದ್ದಾರೆ. ಕಲೆ ಶಾಂತ್ಯತೀತ, ಸಾಧಾಕ್ಯ ಶಿವ, ಲಕ್ಷಣ ಪರಿಪೂರ್ಣ, ಸಂಜ್ಞೆ ಅನಾದಿ ವಸ್ತು, ದಿಕ್ಕು ಊರ್ಧ್ವ. ಇಲ್ಲಿರುವ ಒಂದು ವೇದ ಅಜಪವೇದ, ಅಲ್ಲಿರುವ ಲಿಂಗ ಆ ಅಜಪವೇದದಲ್ಲಿ ಸದಾಶಿವಲಿಂಗ ಅಂತ ಕೊಟ್ಟಿದ್ದಾರೆ. ನಾವು ಶರಣ ಸ್ಥಳದ ಇಲ್ಲಿರುವ ಅಂಗಸ್ಥಳಗಳನ್ನೆಲ್ಲ ಮುಗಿಸಿಕೊಂಡು ಶರಣ ಸ್ಥಳ, ತಾಮಸ ನಿರಸನ ಸ್ಥಳ, ನಿರ್ದೇಶ ಸ್ಥಳ, ಶೀಲ ಸಂಪಾದನಾ ಸ್ಥಳ ನೋಡಿಕೊಂಡು ಪ್ರಸಾದ ಲಿಂಗ ಸ್ಥಳಗಳನ್ನ ನೋಡ್ತಾ ಇದ್ದೀವಿ. ಅಲ್ಲಿ 3 ನಿಷ್ಪತ್ತಿ ಸ್ಥಳಗಳಾದ ಕ್ರಿಯಾ ನಿಷ್ಪತ್ತಿ ಸ್ಥಳ, ಭಾವ ನಿಷ್ಪತ್ತಿ ಸ್ಥಳ, ಜ್ಞಾನ ನಿಷ್ಪತ್ತಿ ಸ್ಥಳ, ಹಾಗೇನೆ 3 ಆಕಾಶ ಸ್ಥಳಗಳು, ಪಿಂಡಾಕಾಶ ಸ್ಥಳ, ಬಿಂದ್ವಾಕಾಶ ಸ್ಥಳ, ಮಹದಾಕಾಶ ಸ್ಥಳ, ಹಾಗೇನೆ 3 ಪ್ರಕಾಶ ಸ್ಥಳಗಳು, ಕ್ರಿಯಾ ಪ್ರಕಾಶ ಸ್ಥಳ, ಭಾವ ಪ್ರಕಾಶ ಸ್ಥಳ, ಜ್ಞಾನ ಪ್ರಕಾಶ ಸ್ಥಳ ಅನ್ನೋದನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಮಹದಾಕಾಶ ಸ್ಥಳ ಅಂತ ನಾವು ಹೋದ ಸಾರಿ ಆರಂಭ ಮಾಡಿದ್ವಿ. ಆ ಮಹದಾಕಾಶದ ಸ್ಥಳದಲ್ಲಿ ಈ ನಮ್ಮ ಪರಮನ ಒಂದು ಲಕ್ಷಣಗಳು ಏನಿವೆ, ಆ ಮಹದಾಕಾಶ ಅಂದ್ರೆ ಏನು, ಹೀಗೆ ಮಹದಾಕಾಶದಲ್ಲಿ ಮಹದಾಕಾಶ ಬೇರೆಯಲ್ಲ, ನಮ್ಮ ಪರಮ ಬೇರೆಯಲ್ಲ. ಹೀಗಾಗಿ ಅಲ್ಲಿರುವ ವರ್ಣನೆಗಳನ್ನ ಮಾಡ್ತಾ ಇದ್ವಿ ನಾವು. ಅನಿರ್ದೇಶ, ಅನೌಪಮ್ಯ, ಅವಾಗ್ಮನಸ ಗೋಚರ, ಸರ್ವತೋಮುಖ ಸಂಪನ್ನ. ಹೀಗೆ ಹೋದ ವಾರ ಅವನ್ನೆಲ್ಲ ನೋಡಿದ್ವಿ. ಅನಿರ್ದೇಶ ಅಂದ್ರೆ ಅವನನ್ನ ಹೀಗಿದ್ದಾನೆ ಹಾಗಿದ್ದಾನೆ, ಈ ಪೃಥ್ವಿ ಅಪ್ಪು ತೇಜು ವಾಯುಗಳನ್ನ ನಾವು ಹೇಳ್ಬೋದು. ಆದ್ರೆ ಈ ಮಹದಾಕಾಶವನ್ನ ಆಕಾಶದವನ್ನ ಹೇಗೆ ನಾವು ಹೇಳಬಹುದು ಅಂತ ನೋಡ್ಕೊಂಡ್ವಿ. ಅನಿರ್ದೇಶದಲ್ಲಿ ಅನುಪಮ್ಯದಲ್ಲಿ ಅವನನ್ನು ಯಾವ ಒಂದು ವಸ್ತುವಿಗೆ ಹೋಲಿಸಿ ಅವನು ಹೀಗಿದ್ದಾನೆ ಹಾಗಿದ್ದಾನೆ ಅಂತಾನು ಹೇಳೋಕೆ ಬರೋಲ್ಲ ಅಂತಾನು ನೋಡ್ಕೊಂಡ್ವಿ. ಹಾಗೇನೆ ಮನಸ್ಸಿಗೆ ಮಾತಿಗೆ ಅವನ ರೂಪವಾದರೂ ಗೋಚರವಾಗುತ್ತಾ? ಇಲ್ಲ. ಅವನು ಅಗಮ್ಯ, ಅತೀತ, ವಾಗ್ಮನಸ್ಸಿಗೆ ಅಗೋಚರ ಅಂತ ನೋಡಿದ್ವಿ. ಆತ ಸರ್ವತೋಮುಖ ಸಂಪನ್ನನಾಗಿದ್ದಾನೆ, ಎಲ್ಲೆಡೆ ಎಲ್ಲ ದಿಕ್ಕುಗಳಲ್ಲಿ ತುಂಬಿಕೊಂಡಿದ್ದಾನೆ ಅಂತ ನೋಡಿದ್ವಿ. ಸಚ್ಚಿದಾನಂದನಾಗಿದ್ದಾನೆ, ಯಾವಾಗಲೂ ಭೂತ ವರ್ತಮಾನ ಭವಿಷ್ಯತ್ ಯಾವುದೇ ಕಾಲವನ್ನ ತಗೊಂಡ್ರು ಕೂಡ ಅವನು ಸಚ್ಚಿದಾನಂದನಾಗಿದ್ದಾನೆ. ಹಾಗೇನೆ ಅವನಿಗೆ ಕಾಲವಿಲ್ಲ, ಆದಿ ಅಂತ್ಯ ಮಧ್ಯ ಏನೂ ಇಲ್ಲ. ಕಾಲದ ಉತ್ಪತ್ತಿ ಲಯನೇ ಅವನಲ್ಲಿ ಆಗ್ತಾ ಇರುವಾಗ ಅವನಿಗೆಲ್ಲಿ ಆದಿ ಅಂತ್ಯ ಇರುತ್ತೆ ಹೇಳಿ? ಅದನ್ನ ನೋಡಿಕೊಂಡು ನಾವು ಇವತ್ತು 71 ಶಿವ ಯೋಗದ ಒಂದು 71ರ ಭಾಗದಲ್ಲಿ ಹೋಗ್ತಾ ಇದ್ದೀವಿ. ತಮಗೆ ಮತ್ತೊಮ್ಮೆ ಶರಣಾರ್ಥಿಗಳು ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಕೇಳಬೇಕಂತ ಕಳಕಳಿಯ ಒಂದು ಬಿನ್ನಹ ಮಾಡಿಕೊಂಡು ಮುಂದುವರಿಯೋಣ. ನಾವು ಹೋದ್ಸಾರಿ ಏನಂದ್ರೆ ಆತ ಕಾಲಾತೀತ, ಪರಮಾತ್ಮನಿಗೆ ಎಲ್ಲಿ ಆದಿ ಶರಣಕ್ಕ ಅವನು ಕಾಲಪ್ರಭದ ಮಹಾಧಾರ ಅಂತ ನೋಡ್ಕೊಂಡ್ವಿ. ಈಗ 71ರಲ್ಲಿ ಅವನು ಎಲ್ಲ ಕಡೆ ಇರ್ತಾನೆ ಅನ್ನೋದನ್ನ ನೋಡ್ಬೇಕು ನಾವು. ಎಲ್ಲ ಕಡೆ ನೋಡಿ. ಈಗ ಈ ಈಗ ನಾವು ಯಾಕೆ ವಾಸ್ತುವಿನಲ್ಲಿ ನಂಬಿಕೆ ಇಡೋದಿಲ್ಲ ಅಂದ್ರೆ ನಮ್ಗೆ ದಿಕ್ಕುಗಳು ಮುಖ್ಯ ಆಗೋದಿಲ್ಲ. ಅವನು ಎಲ್ಲ ಕಡೆ ನಮ್ಗಿದ್ದಾನೆ, ಎಲ್ಲ ಕಡೆ ಇರ್ತಾನೆ. ನನ್ನ ಹಿಂದೆ, ನನ್ನ ಮುಂದೆ, ನನ್ನ ಅಕ್ಕ, ನನ್ನ ಪಕ್ಕಕ್ಕೆ. ಅದನ್ನ 2 ವಚನಕಾರರು, ಶಿವಯೋಗಿ ಸಿದ್ದರಾಮೇಶ್ವರರು, ಅರಿವಿನ ಮಾರಿ ತಂದೆಯವರು ಎಷ್ಟೊಂದು ಸೊಗಸಾಗಿ ಹೇಳ್ತಿದ್ದಾರೆ ಅನ್ನೋದನ್ನ ತಾವು ಗಮನಿಸಬೇಕು. ಸಿದ್ದರಾಮೇಶ್ವರ ವಚನವನ್ನ ಹೇಳಿ ನೋಡೋಣ ಯಾರಾದ್ರೂ. ಶಿವಂಗೆ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶಿವಂಗೆ ಪಂಚಮುಖವೆಂಬುದ ಮುಲೋಕವೆಲ್ಲ ಬಲ್ಲುದು, ನರಂಗೆ ಪಂಚಮುಖವೆಂಬುದ 6 ಅರಿಯರು. ಮುಂಭಾಗವದು ಸದ್ದೋಜಾತ, ಬಲಭಾಗವದು ತತ್ಪುರುಷ, ಎಡಭಾಗವದು ಅಘೋರ, ಹಿಂಭಾಗವದು ವಾಮದೇವ, ಮಧ್ಯಭಾಗವದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಈಶಾನ್ಯ ಮುಖ ನೋಡ ಕಲ್ಲಯ್ಯ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1735.
ಮುಂದಿಂದ ಓದ್ಬೇಕಾ ಶರಣು ಅಪ್ಪಾಜಿ? ಅಕ್ಕ. ಬೇಡ ಅಕ್ಕ, ನಂತರ ಶರಣು. ಓದೋಣ. ಶರಣ. ಶರಣು ಆಯ್ತು. ಅಕ್ಕ. ಶರಣು ಅಪ್ಪ. ಸಿದ್ದರಾಮೇಶ್ವರರು ತಮ್ಮ ಆತ್ಮೀಯ ಶಿಷ್ಯನಾದ ಹಾವಿನಹಾಳದ ಕಲ್ಲಯ್ಯನವ್ರಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ, ಈ ಶಿವನಿಗೆ ಪಂಚಮುಖ ಇದೆ ಅಂತ ಗೊತ್ತು, ಆದ್ರೆ ನರನ ಪಂಚಮುಖ ಯಾವುವು? ಯಾರು ಹೇಳ್ತೀರಿ ನರನ ಪಂಚಮುಖಗಳು? ನರನ ಪಂಚಮುಖಗಳು ಯಾವುವು? ಪಂಚೇಂದ್ರಿಯಗಳಪ್ಪ ಅವ್ರಿ. ಇಲ್ಲ ಇಲ್ಲ. ಗುರು, ಲಿಂಗ, ಜಂಗಮ, ಹಾಗೇನೆ ಪಾದೋದಕ, ಪ್ರಸಾದ, ಇವುಗಳಿಗೆ ಮನುಷ್ಯನ ಪಂಚಮುಖಗಳು ಅಂತ ಕರೀತಾರೆ ನಮ್ಮ ಶರಣರು. ಹಾಗೇನೆ ನನ್ನಲ್ಲಿ ಲಿಂಗಾಂಗ ಸಾಮರಸ್ಯ ಅಳವಡಲ್ಪಟ್ಟಾಗ ನಾನು ಬೇರೆಯಲ್ಲ, ಲಿಂಗ ಬೇರೆಯಲ್ಲ ಅಂತ ಒಂದು ವ್ಯತ್ಯಾಸ, ಅದು ಎಲ್ಲ ಸಂಪೂರ್ಣವಾಗಿ ನಶಿಸಿ ಹೋದಾಗ, ನನ್ನಲ್ಲಿ ಲಿಂಗ ನೆಲೆಸಿದಾಗ ಏನಾಗ್ತಾ ಇದೆ? ಆ ಲಿಂಗದ ಒಂದು ಸ್ವರೂಪ ನನ್ನನ್ನು ಆವರಿಸಿದಾಗ ಮುಂಭಾಗದಲ್ಲಿ ಸದ್ಯೋಜಾತ ಸಿದ್ದರಾಮೇಶ್ವರ್ ಹೇಳ್ತಾ ಇದ್ದಾರೆ, ಬಲಭಾಗದಲ್ಲಿ ತತ್ಪುರುಷ, ಎಡಭಾಗದಲ್ಲಿ ಅಘೋರ, ಹಿಂಭಾಗದಲ್ಲಿ ವಾಮದೇವ, ಮೇಲೆ ಕೆಳಗೆ ಊರ್ಧ್ವ, ಹಾಗೇನೆ ಅಧೋಸ್ಥಿತಿಯಲ್ಲಿ ಕೂಡ ಅವರು ಈಶಾನ್ಯ. ಹೀಗೆ ಸದಾಶಿವ, ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಆ ಶಿವನಿರ್ತಾನೆ ಶಿವನಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ನಿಮಗೆ ಹೇಳೋದು, ನಾವು ವಾಸ್ತುವಿನಲ್ಲಿ ಏಕೆ ನಂಬಿಕೆ ಇಡೋದಿಲ್ಲ, ನಮ್ಮ ಶರಣರಾಗ್ಲಿ ನಾವು ಲಿಂಗಾಯತ ಧರ್ಮದವರು ಅಂದ್ರೆ, ಎಲ್ಲಾ ದಿಕ್ಕುಗಳಲ್ಲಿ ನನ್ನ ಶಿವ ನೆಲೆಸಿದ್ದಾನೆ, ನನಗೆ ಪರಮ ನೆಲೆಸಿದ್ದಾನೆ. ನೀವ್ಯಾರಾದ್ರೂ ಕೇಳಿ, ನಾನು ಹೇಗೆ ಹಿಂದೂರಿಂದ ಬೇರೆ, ನಾನು ಹೇಗೆ ವೀರಶೈವರಿಂದ ಬೇರೆ ಅಂದ್ರೆ, ನನಗೆ ದಿಕ್ಕುಗಳಲ್ಲಿ ನಂಬಿಕೆ ಇಲ್ಲ. ಯಾಕೆ ದಿಕ್ಕುಗಳಲ್ಲಿ ನಂಬಿಕೆ ಇಲ್ಲ ಅಂದ್ರೆ, ನನ್ನ ಪರಮ ನನ್ನ ಮುಂದೆ, ನನ್ನ ಹಿಂದೆ, ನನ್ನ ಪಕ್ಕಕ್ಕೆ, ನನ್ನ ಎಡಕ್ಕೆ, ನನ್ನ ಮೇಲೆ, ನನ್ನ ಕೆಳಗೆ, ಎಲ್ಲ ಕಡೆ ಆತ ಇದ್ದಾನೆ. ಹೀಗಾಗಿ ನನಗೆ ದಿಕ್ಕುಗಳು, ಈ ದಿಕ್ಕು ಸರಿ, ಈ ದಿಕ್ಕು ಶ್ರೇಷ್ಠ, ಈ ದಿಕ್ಕು ಕನಿಷ್ಠ ಅನ್ನೋ ಭಾವನೆ ಇರೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ, ಅರಿವಿನ ಮಾರಿತಂದೆಯವರು ಹೇಳಿದ್ರು. ಓದಿ ನೋಡೋಣ ಈ ವಚನವನ್ನ, ಸುಂದರ ವಚನವನ್ನ ಯಾರಾದ್ರೂ. ಓಂ ಶ್ರೀ ಗುರು ಬಸವತಿಯ ಶರಣಾರ್ಥಿಗಳು. ಅರಿವಿನ ಮಾರಿ ತಂದೆ, ಸದ್ಯೋಜಾತ ಮುಖವೇ ಎನಗೆ ಬಸವಣ್ಣನಯ್ಯ, ವಾಮದೇವ ಮುಖವೇ ಎನಗೆ ಚನ್ನ ಬಸವಣ್ಣನಯ್ಯ, ಅಘೋರ ಮುಖವೇ ಎನಗೆ ಮಡಿವಾಳನಯ್ಯ, ತತ್ಪುರುಷ ಮುಖವೇ ಎನಗೆ ಸಿದ್ದರಾಮಯ್ಯನಯ್ಯ, ಈಶಾನ್ಯ ಮುಖವೇ ಎನಗೆ ಪ್ರಭುದೇವರಯ್ಯ, ಹೃದಯದ ಮುಖವೇ ಎನಗೆ ಗಣಂಗಳಯ್ಯ, ಇಂತಿವರ ಶ್ರೀ ಚರಣದಲ್ಲಿ ಉರಿಯುಂಡ ಕರ್ಪೂರದಂತೆ ಬೆರೆಸಿದೇನಯ್ಯ, ಸದಾಶಿವ ಮೂರ್ತಿ ಲಿಂಗದಲ್ಲಿ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 654. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರಕಲಾಕ. ಶರಣಾರ್ಥಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಲ್ಲಿ ನೋಡಿ, ನನ್ನ ಮುಂದೆ ಬಸವಣ್ಣನವರಿದ್ದಾರೆ, ವಾಮದೇವ ಅಂದ್ರೆ ಹಿಂದೆ, ನನ್ನ ಹಿಂದೆ ಚೆನ್ನಬಸವಣ್ಣನವರಿದ್ದಾರೆ, ಅಘೋರ ಮುಖ ಅಂದ್ರೆ ಈ ಕಡೆ ಎಡಭಾಗ, ಅಲ್ಲಿ ಮಡಿವಾಳ ಮಾಚಿ ದೇವ ಶರಣರಿದ್ದಾರೆ, ತತ್ಪುರುಷ ಮುಖ ಅಂದ್ರೆ ಈ ಕಡೆ ತತ್ಪುರುಷ ದಕ್ಷಿಣ ಬಲಭಾಗ ಅಂದ್ರೆ ಅಲ್ಲಿ ಸಿದ್ದರಾಮ ಶರಣರಿದ್ದಾರೆ, ಈಶಾನ್ಯ ಮುಖವೇ ನನಗೆ ಪ್ರಭುದೇವರು, ಹೃದಯ ಮುಖವೇ ನನಗೆ ಗಣಂಗಳಯ್ಯ. ಅದಕ್ಕೆ ನಾನೇನ್ ಹೇಳೋದಂದ್ರೆ, ನನ್ನ ಶರಣರು ಶಿವರೂಪದಲ್ಲಿ, ಶಿವನ ಸ್ವರೂಪದಲ್ಲಿ ನನ್ನ ಸುತ್ತಮುತ್ತ ನಿಂತುಕೊಂಡು ನನಗೆ ರಕ್ಷಣೆ ಒದಗಿಸ್ತಾ ಇದ್ದಾರೆ. ಅನೇಕ ಶಿವಯೋಗಿಗಳು, ಅನೇಕ ಶಿವ ಶರಣರು ನನ್ನ ಮುಂದೆ ಹಿಂದೆ ಅಕ್ಕ ಪಕ್ಕ ಮೇಲೆ ಕೆಳಗೆ, ಅವರು ಇಲ್ಲದ ಸ್ಥಳವೇ ಇಲ್ಲ. ನಾನು ಎಲ್ಲಿ ಹೋಗ್ತೀನೋ ಅವ್ರು ನನ್ನ ಜೊತೆನೇ ಇರ್ತಾರೆ ಅಂತ ಅರಿವಿನ ಮಾರಿತಂದೆಯವರು ವಚನ ಹೇಳ್ತಾ ಇದೆ. ಹೀಗಾಗಿ ದಿಕ್ಕುಗಳಲ್ಲಿ ಲಿಂಗಾಯತರು ಎಂದೂ ನಂಬಿಕೆಯನ್ನಿಡಲ್ಲ. ದಿಕ್ಕುಗಳಿವೆ, ಅದನ್ನು ಹೋಗ್ತಾರೆ. ಆ ದಿಕ್ಕುಗಳಲ್ಲಿ ಪರಮನ ನೆಲೆಯನ್ನು ಕಂಡವರು, ಪರಮನ ಪಂಚಮುಖಗಳನ್ನ, ಅನೇಕ ಶ್ರೇಷ್ಠ ಶರಣರನ್ನ ನಾನು ಹೇಗೆ ಅಳವಡಿಸಿಕೊಂಡಿದ್ದೇನೆ ಅನ್ನೋದನ್ನ ಈ ವಚನಗಳನ್ನು ಹೇಳ್ತಾ ಇವೆ. ಹಾಗೇನೆ ಈ ಒಬ್ಬ ನಮ್ಮ ಶಿವ ಕಲೆಗಳು 38 ಆಗಿವೆ. ಅದನ್ನ ನಾನು ಅಷ್ಟೊಂದು ದೀರ್ಘವಾಗಿ ಹೋಗೋದು ಬೇಡ. ಈಶಾನ್ಯ ಕಲೆಗಳು 5, ತತ್ಪುರುಷ ಕಲೆಗಳು, ಅಘೋರ ಕಲೆಗಳು, ವಾಮದೇವ ಕಲೆಗಳು, ತದ್ಯೋಜಾತ ಕಲೆಗಳು ಅಂತ ಆ ಶಿವನ ಅನೇಕ ಕಲೆಗಳು ಬರ್ತಾವೆ. ಒಟ್ಟು 38 ಕಲೆಗಳಿವೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾ. ಆದ್ರೆ ನಮ್ಮ ಪರಮ ಈ ಎಲ್ಲಾ ಕಲೆಗಳ ಮೀರಿ ಕಲಾತೀತನಾಗಿದ್ದಾನೆ ಅನ್ನೋದನ್ನು ಹೇಳ್ಬೇಕು. ಅದಕ್ಕೆ ಶಿವಲಿಂಗ ಮಂಚಣ್ಣನವರ ಮೊದಲನೇ ವಚನ ಓದಿ ನೋಡೋಣ. ಪೃಥ್ವಿ ರೂಪದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಪ್ರಸಾದಿ ಬೋಗಣ್ಣನ ವಚನ ರೀ ಅಪ್ಪರೇ. ಶಿವಲಿಂಗ ಮಂಚಣ್ಣನವರ ವಚನ, ಪೃಥ್ವಿ ರೂಪದಲ್ಲಿ.
ಶರಣು ಶರಣಾರ್ಥಿ. ಸ್ವಾನುಭಾವನೆಲೆ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಶಿವಲಿಂಗ ಮಂಚಣ್ಣನವರ ವಚನ. ಪೃಥ್ವಿ ರೂಪದಲ್ಲಿ ಸದ್ಯೋಜಾತನಾದ, ಅಪ್ಪು ರೂಪದಲ್ಲಿ ವಾಮದೇವನಾದ, ಅಗ್ನಿ ರೂಪದಲ್ಲಿ ಅಘೋರನಾದ, ವಾಯು ರೂಪದಲ್ಲಿ ತತ್ಪುರುಷನಾದ, ಆಕಾಶ ಈಶಾನ್ಯನ ಹಂಗು ಪಂಚಬ್ರಹ್ಮನ ಮರೆದು ಓಂಕಾರ. ಅಕ್ಕ ಒಂದ್ ನಿಮಿಷ ನಾನು ಸ್ವಲ್ಪ ಕೈ ಹಚ್ಚಿದೆ, ಹೇಳಿ. ಇಲ್ಲಿ ಓದಿ. ಪೃಥ್ವಿ ರೂಪದಲ್ಲಿ ಸದ್ಯೋಜಾತನಾದ. ಹೇಳಿ. ಆದರೆ ವಾಯು ರೂಪದಲ್ಲಿ ತತ್ಪುರುಷನಾದ, ಗಗನ ರೂಪದಲ್ಲಿ ಈಶಾನ್ಯನಾದ, ಇಂತಿ ಪಂಚಕೋಶಗಳಲ್ಲಿ ನಿಂದು ಜಗಕ್ಕೆ ಶಾಂತಿಯನ್ನಿತ್ತು ತಾ ಸ್ವಯಂ ಜ್ಯೋತಿಯಾಗಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಸ್ವಯಂಭುವಾದ. ಸಮಗ್ರ ವಚನ ಸಂಪುಟ 9 ವಚನ ಸಂಖ್ಯೆ 150. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಕ್ಕ. ಪೃಥ್ವಿ ರೂಪದಲ್ಲಿ ಸದ್ಯೋಜಾತನಾದ ಅಂದ್ರೆ ಎಲ್ಲಿ ಅಕ್ಕ ಇದು? ಅನ್ಪೂರ್ಣಕ್ಕ. ಆಚಾರ ಲಿಂಗದಲ್ಲಿ ಸದ್ಯೋಜಾತ. ಆಚಾರಲಿಂಗ ಅಥವಾ ಮೂಲಾಧಾರ ಚಕ್ರ. ಮೂಲಾಧಾರ ಮುಂದೆ ಹೇಳಿ. ಚಕ್ರ. ಅಪ್ಪುರೂಪದಲ್ಲಿ ವಾಮದೇವನಾದ ಅಂದ್ರೆ ಎಲ್ಲಿ? ಚಕ್ರ. ಗುರುಲಿಂಗದಲ್ಲಿ. ಅಗ್ನಿ ರೂಪದಲ್ಲಿ ಅಘೋರನಾದ ಎಲ್ಲಿ? ಶಿವಲಿಂಗದಲ್ಲಿ. ಮಣಿಪೂರಕ ಚಕ್ರ. ಮಣಿಪೂರಕ ಚಕ್ರ. ವಾಯು ರೂಪದಲ್ಲಿ ತತ್ಪುರುಷನಾದ ಎಲ್ಲಿ? ಗಗನ ರೂಪದಲ್ಲಿ ಈಶಾನ್ಯನಾದ ಅಂದ್ರೆ ಎಲ್ಲಿ? ಅಂದ್ರೆ ಆಕಾಶ. ಪ್ರಸಾದಲಿಂಗ. ಹೀಗೆ ಈ 5 ಪಂಚಕೋಶಗಳಲ್ಲಿ ನಿಂದು ಜಗಕ್ಕೆ ಶಾಂತಿಯನ್ನಿತ್ತು ತಾ ಸ್ವಯಂ ಜ್ಯೋತಿಯಾಗಿ. ದೀಪಾವಳಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದೀಪಾವಳಿ ಹಬ್ಬದಲ್ಲಿ ಎಲ್ಲ ನೋಡ್ತಾ ಇದೀವಿ. ಆ ಕಡೆ ನಮ್ಮ ಜ್ಯೋತಿ ಸ್ವಯಂ ಜ್ಯೋತಿ, ನನ್ನ ದೀಪ ಸ್ವಯಂ ದ್ವೀಪ. ತಾ ಸ್ವಯಂ ಜ್ಯೋತಿಯಾಗಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಸ್ವಯಂಭೂವಾದ. ನನ್ನ ಜ್ಯೋತಿ, ನನ್ನ ಬೆಳಕು, ನನ್ನ ದೀಪಾವಳಿಯ ಬೆಳಕು ಯಾವುದಂದ್ರೆ ನನ್ನ ಸ್ವಯಂ ಜ್ಯೋತಿಯಾಗಿ ಆ ಪರಮ ನನ್ನಲ್ಲಿ 5 ಕೋಶಗಳಲ್ಲಿ ಪಂಚಕೋಶಗಳು ಯಾವುವು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಅಲ್ಲೂ ಕೂಡ ಇವೇ ಲಿಂಗಗಳು, ಇವೇ ಪಂಚಮುಖಗಳು ನೆಲೆಸಿ ಜಗಕ್ಕೆ ಶಾಂತಿಯನ್ನಿತ್ತು ಅಂತ ಹೇಳ್ತಿದ್ದಾರೆ ಶಿವಲಿಂಗ ಮಂಚಣ್ಣನವರು. ಉರಿಲಿಂಗ ಪೆದ್ದಿಗಳ ಗುರುಗಳಿವರು. ಶಿವಲಿಂಗ ಮಂಚಣ್ಣನವರು ಕಾಶ್ಮೀರದವರು. ತಾ ಸ್ವಯಂ ಜ್ಯೋತಿಯಾಗಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಸ್ವಯಂಭೂವಾದ ಅಂತ ಹೇಳ್ತಾರೆ. ಒಂದು. ಎರಡನೇದು, ಗಂಧವನರಿಯೋದಕ್ಕೆ ನಾಶಿಕವಾಗಿ ಬಂದೆ ಅಂತ ಹೇಳೋದು ಇನ್ನೊಂದು ವಚನ ಇದೆ. ಸುಂದರವಾದ ವಚನಗಳನ್ನ ಶಿವಲಿಂಗ ಮಂಚಣ್ಣನವರು ನಮಗೆ ಕರುಣಿಸಿದ್ದಾರೆ. ಹಾಗೇನೆ ಪ್ರಸಾದಿ ಭೋಗಣ್ಣನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಸಾದಿ ಭೋಗಣ್ಣನವರ ವಚನ. ಸದ್ಯೋಜಾತ ಮುಖ ಚನ್ನ ಮಲ್ಲಿಕಾರ್ಜುನ ಲಿಂಗವಾಯಿತು, ವಾಮದೇವ ಮುಖ ಭೋಗ ಮಲ್ಲಿಕಾರ್ಜುನ ಲಿಂಗವಾಯಿತು, ಅಘೋರ ಮುಖ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗವಾಯಿತು, ತತ್ಪುರುಷ ಮುಖ ಶಾಂತ ಮಲ್ಲಿಕಾರ್ಜುನ ಲಿಂಗವಾಯಿತು, ಈಶಾನ್ಯ ಮುಖ ಇಂತಿ ಚತುರ್ವಿಧ ಆಚಾರ್ಯರಿಗೆ ಗುರುಮೂರ್ತಿಯಾದಲ್ಲಿ ಇಷ್ಟಲಿಂಗನ ಕೊಡಬೇಕೆಂದು ತನ್ನ ದೃಷ್ಟನಾದಿಹೆನೆಂದು ಬಂದುದನರಿತು ನಿಂದ ಮಾರ್ಗವೇ ಗುರುಸ್ಥಳ. ಚೆನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗವನರಿಯುವುದಕ್ಕೆ ಉಭಯ ಮಾರ್ಗ ಗುರುಸ್ಥಳ. ಸಮಗ್ರ ವಚನ ಸಂಪುಟ 8 ವಚನ ಸಂಖ್ಯೆ 108. ಶರಣು ಶರಣಾರ್ಥಿಗಳಪ್ಪ. ಶರಣು ಶರಣಾರ್ಥಿ ಅಕ್ಕ. ಚೆನ್ನ ಮಲ್ಲಿಕಾರ್ಜುನ ಅಂದ ತಕ್ಷಣ ನಿಮ್ಗೆ ಯಾರು ನೆನಪಾಗುತ್ತೆ? ಅಕ್ಕ ಮಹಾದೇವಿ. ಮಹಾದೇವಿ ತಾಯಿಯವರು. ನೋಡಿ, ಸದ್ಯೋಜಾತ ಮುಖ ಚೆನ್ನ ಮಲ್ಲಿಕಾರ್ಜುನ ಅಂದ್ರೆ ಆ ಆಚಾರ ಲಿಂಗಕ್ಕೆ ನಮ್ಮ ಪ್ರಸಾದಿ ಭೋಗಣ್ಣನವರು ತಾಯಿ ನಮ್ಮೆಲ್ಲರ ಗುರುಮಾತೆ ಅಕ್ಕ ಮಹಾದೇವಿ ತಾಯಿಯವರ ಚೆನ್ನ ಮಲ್ಲಿಕಾರ್ಜುನ ಲಿಂಗವಾಯಿತು ಅಂತಾರೆ. ವಾಮದೇವ ಮುಖ ಭೋಗ ಮಲ್ಲಿಕಾರ್ಜುನ ಲಿಂಗ ಅಂದ್ರೆ ಯಾರು? ಇವರೇ ಪ್ರಸಾದಿ ಭೋಗಣ್ಣನವರ. ನೋಡಿ, ಕೊನೆಗೆ ಚೆನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗ ಅಂತಾರಲ್ಲ, ಅವರ ವಚನ. ಅಂದ್ರೆ ವಾಮದೇವ ಮುಖದಲ್ಲಿ ಭೋಗ ಮಲ್ಲಿಕಾರ್ಜುನ ಲಿಂಗ ಕೊಟ್ಟವರು ಪ್ರಸಾದಿ ಭೋಗಣ್ಣನವರು. ಅಘೋರ ಮುಖ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರ್ದು? ಹೀಗೆ ಬಿಡಿಸ್ತಾ ಹೋಗ್ಬೇಕು ನೋಡಿ. ತತ್ಪುರುಷ ಮುಖ ಶಾಂತ ಮಲ್ಲಿಕಾರ್ಜುನ ಲಿಂಗ ಯಾರ್ದಿರ್ಬಹುದು ಹೇಳಿ? ವಚನಕಾರ ಯಾರಿರ್ಬಹುದು? ಶಾಂತ ಮಲ್ಲಿಕಾರ್ಜುನ ಯಾರ್ದಿದೆ ನೀವು ಹುಡುಕಿ ಈ ಕೊನೆಗೆ ಹೇಳಿ ನನಗೆ. ಶಾಂತ ಮಲ್ಲಿಕಾರ್ಜುನ ಲಿಂಗ
ಯಾವ ವಚನಕಾರದಲ್ಲಿ ಬರ್ತಾ ಇದೆ ಮೇಲಿಂದ ಮೇಲೆ ಅನ್ನೋದನ್ನು ತಾವು ನನಗೆ ಹೇಳಬೇಕು ಈ ಈ ನನ್ನ ವ್ಯಾಖ್ಯಾನದ ಕೊನೆಗೆ. ಹೀಗೆ 4 ಚತುರ್ವಿಧ ಆಚಾರ್ಯರಿಗೆ ಗುರುಮೂರ್ತಿಯಾದಲ್ಲಿ ಇಷ್ಟಲಿಂಗನ ಕೊಡಬೇಕೆಂದು ತನ್ನ ದೃಷ್ಟಕ್ಕೆ ದೃಷ್ಟನಾದೆಹೆನೆಂದು ಬಂದುದನರಿತು ನಿಂದ ಮಾರ್ಗವೇ ಗುರುಸ್ಥಳ ಗುರುಸ್ಥಳ ಗುರುಸ್ಥಳ. ಚತುರ್ವಿಧ ಆಚಾರ್ಯರಂದ್ರೆ ಇವ್ರಿಗೆ ಚನ್ನಮಲ್ಲಿಕಾರ್ಜುನ ಲಿಂಗ, ಭೋಗಮಲ್ಲಿಕಾರ್ಜುನ ಲಿಂಗ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗ, ಶಾಂತ ಮಲ್ಲಿಕಾರ್ಜುನ ಲಿಂಗ ಅಂತ ಈ ಚತುರ್ವಿಧ ಆಚಾರ್ಯರು ಗುರುಗಳಾದಾಗ, ಗುರುಮೂರ್ತಿಯರಾದಾಗ ಅವ್ರೇನ್ ಮಾಡಿದ್ರು, ಇಷ್ಟಲಿಂಗನ ಕೊಡಬೇಕೆಂದು ತನ್ನ ದೃಷ್ಟಕ್ಕೆ ದೃಷ್ಟನಾದೆಹೆನೆಂದು. ಅಂದ್ರೆ ನಾನು ಗುರುವಿನ ಮೊರೆ ಹೋದಾಗ ನನಗೆ ಇಷ್ಟಲಿಂಗ ಅವರು ಕೊಡಬೇಕಲ್ಲ, ಅದೇ ಗುರುಸ್ಥಳದಲ್ಲಿ ನಿಂತ್ಕೊಂಡು ನನಗೆ ಇಷ್ಟಲಿಂಗವನ್ನ ಅವರು ಕರ್ಣಿಸಿದರು. ಭೋಗಮಲ್ಲಿಕಾರ್ಜುನ ಲಿಂಗವನ್ನು ಅರಿಯುವುದಕ್ಕೆ ಉಭಯ ಮಾರ್ಗ ಗುರುಸ್ಥಳ, ಉಭಯ ಮಾರ್ಗ ಗುರುಸ್ಥಳ. ಹೀಗಾಗಿ ನಾವು ಇವು 2 ಉಭಯ ಮಾರ್ಗಗಳು, ಒಂದು ಈ ಶಿವಯೋಗದ ಮೂಲಕ, ಎರಡನೆಯದು ಈ ಲಿಂಗಗಳ ಮೂಲಕ. ಅಂಗ ಮತ್ತು ಲಿಂಗ ಎಂಬ 2 ಉಭಯ ಮಾರ್ಗಗಳ ಗುರುಸ್ಥಳದಲ್ಲಿ ನಿಂತು ಇಷ್ಟಲಿಂಗದ ಆರಾಧನೆಯಿಂದ ಶಿವಯೋಗದಲ್ಲಿ ನಾವು ಸಾಕ್ತಾ ಇದ್ದೀವಿ. ಮೆರೆಮಿಂಡೆಯನವರು ವಚನವನ್ನ ಓದಿ ಯಾರಾದ್ರೂ? ಯಾರಾದ್ರೂ ಓದಿ. ಓಂ ಶ್ರೀ ಬಸವಲಿಂಗಾಯ ನಮಃ. ಮರೆಮಿಂಡಯ್ಯ ಪೃಥ್ವಿ ಸಜ್ಜೋಜಾತನ ಹಂಗು, ಜಲ ವಾಮದೇವನ ಹಂಗು, ಅಗ್ನಿ ಅಘೋರನ ಹಂಗು, ವಾಯು ತತ್ಪುರುಷನ ಹಂಗು, ಆಕಾಶ ಈಶಾನ್ಯನ ಹಂಗು, ಪಂಚಬ್ರಹ್ಮನ ಮರೆದು ಓಂಕಾರ ಬ್ರಹ್ಮವನರಿ, ಐಘಟ ದೂರ ರಾಮೇಶ್ವರ ಲಿಂಗವ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 1354. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಮೆರೆಮಿಂಡೆಯನವ್ರು ಹೇಳ್ತಿದ್ದಾರೆ ನೋಡಿ, ಪೃಥ್ವಿ ಸದ್ಯೋಜಾತನ ಹಂಗು. ಇಲ್ಲಿರುವ ಒಂದು ಪ್ರಣಮ ಅಕ್ಷರ ಯಾವುದು? ನಕಾರ. ನಕಾರ. ಜಲ ವಾಮದೇವನ ಹಂಗು, ಅಲ್ಲಿ ಅಕ್ಷರ ಮಕಾರ. ಅಗ್ನಿ ಅಘೋರನ ಹಂಗು, ಅಲ್ಲಿ ಅಕ್ಷರ ಶಿಕಾರ. ವಾಯು ತತ್ಪುರುಷನ ಹಂಗು, ಅಲ್ಲಿ ಅಕ್ಷರ ಓಂಕಾರ. ಆಕಾಶ ಈಶಾನ್ಯನ ಹಂಗು ಯಕಾರ. ನೋಡಿ ನೋಡಿ, ಓಂ ಇದು ನೋಡಿ, ಓಂ ಬಿಡಿ, ನಮಃ ಶಿವಾಯ ಇಲ್ಲಿ ತನಕ ಬಂದ್ರಿ. ಈ ನಮಃ ಶಿವಾಯವೆಂಬ ಪಂಚ ಬ್ರಹ್ಮನ ಮರೆದು ಓಂಕಾರ ಬ್ರಹ್ಮವನರಿ. ಎಲ್ಲರಿಬೇಕು ಈ ಓಂಕಾರ ಬ್ರಹ್ಮವನ್ನ? ಆಜ್ಞಾ ಚಕ್ರದ ಮಹಾಲಿಂಗಕ್ಕೆ ಬಂದು ಅಲ್ಲಿ ಓಂಕಾರ ಬ್ರಹ್ಮವನರಿ ಅಂತ ನಮ್ಮ ಮೆರೆಮಿಂಡೆಯನವರು ಹೇಳ್ತಿದ್ದಾರೆ. ಅದನ್ನೇ ಸ್ವಲ್ಪ ಇಲ್ಲಿ ಮುಂದೆ ಹೋಗಿ ಹೇಗೆ ಅದನ್ನ ಮರೆಯಬೇಕು ಅನ್ನೋದನ್ನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಿದ್ದಾರೆ. ಓದಿ ನೋಡೋಣ. ಸದ್ಯೋಜಾತನ ಮುಟ್ಟಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಸದ್ಯೋಜಾತನ ಮುಟ್ಟಿ ಪೃಥ್ವಿ ಬಯಲಾಗಿ, ಚಿತ್ತ ಪಂಚಕವು ಕೆಟ್ಟವು ನೋಡ, ವಾಮದೇವನಿಗೊಲಿದು ಅಪ್ಪು ಬಯಲಾಗಿ, ಬುದ್ಧಿ ಪಂಚಕವು ಕೆಟ್ಟವು ನೋಡ, ಅಘೋರನ ನೆರೆದು ಅಗ್ನಿ ಬಯಲಾಗಿ, ಅಹಂಕಾರ ಪಂಚಕವಳಿದು ನಿರಹಂಕಾರಿ ಆದೆನಯ್ಯ, ತತ್ಪುರುಷ ನನಪ್ಪಿ ವಾಯು ಬಯಲಾಗಿ, ಮನ ಪಂಚಕವಳಿದವು ನೋಡ, ಈಶಾನ್ಯ ನೊಡಗೂಡಿ ಆಕಾಶ ಬಯಲಾಗಿ, ಭಾವ ಪಂಚಕವಳಿದು ನಿರ್ಭಾವಿಯಾಗಿ ನಿಜಲಿಂಗೈಕ್ಯನಾದೆನಯ್ಯ, ಎಲ್ಲಾ ಪದಗಳ ಮೀರಿ ಮಹಾಲಿಂಗ ಪದದೊಳಗೆ ಸಂಯೋಗವಾಗಿದ್ದೆನ್ನು ಕಾಣ, ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 613. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅಕ್ಕ. ನೋಡಿ, ಶಿವಯೋಗದಲ್ಲಿ ಇದ್ ಮಾಡ್ಬೇಕಾಗಿದೆ. ಸದ್ಯೋಜಾತನ ಮುಟ್ಟಿ ಅಂದ್ರೆ ಓಂ ನಂ 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 ಓಂ ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ. ಓಂ ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ, ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ, ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ ಅಂದಾಗ ನಿಮ್ಮ ಹೊರದೃಷ್ಟಿ ಇಷ್ಟಲಿಂಗ ಮೇಲೆ ಇಟ್ಟುಕೊಂಡು ಒಳದೃಷ್ಟಿ ಆಜ್ಞಾಚಕ್ರದ ಓಮನ್ನ ನಿರೀಕ್ಷಿಸುತ್ತಾ ಒಳಗಡೆ ಹೋಗಿ ಕೆಳಗಡೆ 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 ಹೋಗಿ ಎಲ್ಲಿ ನಿಮ್ಮ ಬೆನ್ನೆಲುಬು ಮುಗಿಯುತ್ತದೆಯೋ ಅಲ್ಲಿರುವ ಮೂಲಾಧಾರ ಚಕ್ರದಲ್ಲಿರುವ ಆಚಾರಲಿಂಗದ ಮೇಲೆ ನಿಮ್ಮ ಒಳ ದೃಷ್ಟಿಯನ್ನ ನೆಟ್ಟುಕೊಂಡು ಸದ್ಯೋಜಾತನ ಮುಟ್ಟಿ ಪೃಥ್ವಿ ಬಯಲಾಗಿ,
ಚಿತ್ತ ಪಂಚಕವು ಕೆಟ್ಟವು ನೋಡ. ಚಿತ್ತ ಪಂಚಕ ಅಂದ್ರೆ ಇಲ್ಲಿ ದೋಷ. ದೋಷ ಚಿತ್ತ ಅತ್ತಲಿತ್ತ ಹರಿವ ಮನವ ಅಂತ ವಚನ ಇದೆ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ಅಂತ ಚಿತ್ತ ಇದೆ. ಈ ಚಿತ್ತ ಬಹಳ ಚಾಂಚಲ್ಯಮಯವಾದ ಚಿತ್ತ. ಹೋಗ್ಬೇಡನಲ್ಲಿ ಹೋಗುತ್ತೆ, ಕರ್ಕೊಂಡು ಹೋಗುತ್ತೆ, ಅದನ್ನ ಮಾಡಕ್ ಹಚ್ಚುತ್ತೆ, ಇಷ್ಟೊಂದು ಹೊಯ್ದಾಡುತ್ತಿರುತ್ತೆ. ಆ ಚಿತ್ತದ ದೋಷಗಳೆಲ್ಲ ಕೆಡಬೇಕಂದ್ರೆ ಸದ್ಯೋಜಾತನ ಮುಟ್ಟಿ ಪೃಥ್ವಿ ಬಯಲಾಗ್ಬೇಕು. ಅದ್ ಆಗ್ಬೇಕಂದ್ರೆ ಆಚಾರ ಲಿಂಗದ ಪೂಜೆ ಆಗಬೇಕು. ಹಾಗೇನೆ ವಾಮದೇವನಿಗೊಲಿದು ಅಪ್ಪು ಬಯಲಾಗಿ ಅಂದಾಗ ನಾವು ಗುರುಲಿಂಗದ ಪೂಜೆ ಮಾಡಬೇಕಾಗ್ತಾ ಇದೆ. ಅದು ಸ್ವಾಧಿಷ್ಠಾನ ಚಕ್ರದಲ್ಲಿ. ಅದನ್ನು ಮಾಡಿದಾಗ ಬುದ್ಧಿ ಪಂಚಕ. ಬುದ್ಧಿನೂ ಅಷ್ಟೇ, ಒಂದು ಮರ್ಕಟ ಬುದ್ಧಿ ಅಂತ ಹೇಳ್ತಾರೆ, ಮಂಗನ ಬುದ್ಧಿ. ಅದು ಕೂಡ ಎಲ್ಲ ನಷ್ಟವಾಗ್ತಾ ಇವೆ. ಅಘೋರನ ನೆನೆದು ಅಗ್ನಿ ಬಯಲಾಗಿ ಅಂದಾಗ ಶಿವಲಿಂಗದ ಅರ್ಚನೆ ಮಾಡಬೇಕಾಗ್ತಾ ಇದೆ. ಅಹಂಕಾರ 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 ಸುಮ್ಮನೆ ಇರೋಕ್ ಬಿಡೋಲ್ಲ. ಯಾರಿಗೇನಾದ್ರೂ ಅನ್ನೋಕ್ ಹಚ್ಚುತ್ತೆ. ಶಬ್ದದ ಮೇಲೆ, ತನ್ನ ಬಾಯಿಯ ಮೇಲೆ, ನಾಲಿಗೆಯ ಮೇಲೆ ಎಳ್ಳಷ್ಟು ಹತೋಟಿ ಇಲ್ಲ, ನಿಯಂತ್ರಣ ಇಲ್ಲ. ಒಂದು ಸ್ವಾಮೀಜಿ ಅಂತ ಕರೆಸ್ಕೊಂಡವರು ಕೂಡ ಒಮ್ಮೊಮ್ಮೆ ಈ ಅಹಂಕಾರದ ಅಹಂಭಾವದಲ್ಲಿ ಸಿಲುಕಿ ನಲುಗಿ ತುಂಬಾ ಬಳಲಿ ಹೋಗ್ಬಿಡ್ತಾರೆ. ಯಾವುದೇ ಬಳಸಬಾರದ ಅಸಂವಿಧಾನಕ ಶಬ್ದಗಳನ್ನ ಉಪಯೋಗಿಸಿ ಹಲವಾರು ಶುದ್ಧ ಮನಸ್ಸುಗಳನ್ನ ಬಳಲಿಸಿ, ಅದಕ್ಕೆ ಶಿವಲಿಂಗದ ಪೂಜೆಯಾಗಬೇಕು. ಅಘೋರನ ನೆನೆದು ಅಗ್ನಿ ಬಯಲಾಗಿ ಅಹಂಕಾರ ಪಂಚಕವನ್ನ ಅಳಿಲಿಕ್ಕೆ ಶಿವಲಿಂಗ. ಅಹಂಕಾರ ಅಂದ್ರೆ ಅಗ್ನಿ ರೀ, ಅದು ಬೆಂಕಿ. ಬೆಂಕಿಯ ಶಮನ ಹೇಗೆ ಮಾಡಬೇಕು? ಶಿವಲಿಂಗದ ಆರಾಧನೆ ಮಾಡಬೇಕು. ಅದಕ್ಕೆ ಯಾವ ಪ್ರಣಮಾದಿ ಮಂತ್ರ ಅಂತೀರ ನೀವು ಈ ಶಿವಲಿಂಗಕ್ಕೆ? ಶಿಕಾರ ಪ್ರಣವ. ಓಂ ಶಿಂ ಓಂ ಶಿಂ ಶಿಂ. ಹಾಗೇನೆ ಮುಂದೆ ತತ್ಪುರುಷನಪ್ಪಿ ವಾಯು ಬಯಲಾಗಿ ಮನಪಂಚಕ. ಮನ ಅಂದ್ರೆ ಏನು? ಅದು ಹೇಗೇನೆ ತುಳಿದಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು. ಇಲ್ಲಿ ಕ್ಷೂಯೋಗದಲ್ಲಿ ಕೂತ್ಕೊಂಡಿದ್ದೀನಿ ಕೇಳಪ್ಪ ಅಂದ್ರೆ ಇಲ್ಲ, ಮನಸ್ಸೆಲ್ಲೋ ಇರುತ್ತೆ. ಅದಕ್ಕೆ ಅನ್ಮ್ಯೂಟ್ ಮಾಡ್ಕೊಳ್ಳೋದು, ಯಾರ ಜೊತೆನೆ ಮಾತಾಡೋದು, ಯಾರಿಗೇನೋ ಅನ್ನೋದು, ಅದು ನಮ್ಗೆಲ್ಲ ಕೇಳಿಸ್ತಾ ಇದೆ. ಮನಸ್ಸು ಮಾಡುತ್ತೆ ಅದು. ನಾನು ನೀವು ಮಾಡಲ್ಲ, ನಮ್ಮ ಮನಸ್ಸೇ ಹಾಗಿದೆ. ಇಲ್ಲಿ ಕೂತ್ಕೊಂಡು ಕೇಳ್ತೀವ ಇದನ್ನ? ಇಲ್ಲ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆದ್ರೂ ಮನಸ್ಸು ಸಂಪೂರ್ಣವಾಗಿ ಇಲ್ಲಿ ಇಟ್ಟಿದ್ದೀನೋ ಇಲ್ವೋ ಯಾರಿಗ್ ಗೊತ್ತು? ಮನಸ್ಸು ಅಂದ್ರೆ ಹಾಗೆ, ಇಲ್ಲಿ ಕೂತ್ಕೊಂಡಿದ್ದಾಗ ಬೇರೆ ಚಿಂತೆ ಮಾಡುತ್ತೆ, ಅಲ್ಲಿ ಹೋದ್ರೆ ಇಲ್ಲಿ ಚಿಂತೆ ಮಾಡುತ್ತೆ, ಎಲ್ಲೂ ಕೂತ್ಕೊಳ್ಳಲ್ಲ. ಇಷ್ಟಲಿಂಗದ ಪೂಜೆಯಲ್ಲಿ ಕೂಡ ಅಷ್ಟೇ. ಆ ಆಚಾರ ಲಿಂಗ, ಆ ಗುರುಲಿಂಗ, ಆ ಶಿವಲಿಂಗ ಎಲ್ಲ ಜಂಗಮ, ಅವುಗಳ ಸ್ಥಾನಗಳಿಗೆ ಹೋಗಿ ಅಲ್ಲಿ ನಾನು ನಿಲ್ಬೇಕಾಗುತ್ತೆ. 5 ನಿಮಿಷ 10 ನಿಮಿಷ ನಿಲ್ಬೇಕಾಗುತ್ತೆ. ಈ ಪ್ರಣಮಾಕ್ಷರಗಳ ಮೂಲಕ ಮನಸ್ಸು ನಿಲ್ಬೇಕಲ್ಲ. ಅದು ಹೇಗಂದ್ರೆ ಹೊರದೃಷ್ಟಿ ಏನೋ ಇಷ್ಟಲಿಂಗ ಮೇಲೆ ಇಟ್ಕೊಂಡಿದೀವಿ, ಒಳಗಿನ ದೃಷ್ಟಿ ನನ್ನ ದೇಹದ ಒಳ ಹೊಕ್ಕುವ ಲಿಂಗಗಳನ್ನು ನಾನು ನೋಡ್ಬೇಕಾಗಿದೆ ಅಲ್ಲ, ಒಳ ದೃಷ್ಟಿಯಿಂದ. ಅದೇ ಶಿವಯೋಗ. ಹೀಗಾಗಿ ವಾಯು ಬಯಲಾಗಿ ಮನಪಂಚಕ ಒಳಿದು ನೋಡ, ಇದು ಜಂಗಮಲಿಂಗದ ಪೂಜೆ. ಮುಂದೆ ಈಶಾನ್ಯನೊಡಗೂಡಿ ಆಕಾಶ ಬಯಲಾಗಿ ಅಂದ್ರೆ ಪ್ರಸಾದ ಲಿಂಗ. ಭಾವಪಂಚಕ ಅಂದ್ರೆ ನೋಡಿ, ಭಾವನೆಗಳು, ದುರ್ಭಾವನೆಗಳು. ಆ ಭಾವ ಕೆಟ್ಟು ಹೋದಾಗ ಶಬ್ದಗಳ ಮೇಲೆ ನಿಮಗೆ ನಿಯಂತ್ರಣ ಇರೋಲ್ಲ. ಭಾವ ನಿರ್ಭಾವವಾಗಬೇಕು, ಶಿವಭಾವವಾಗಬೇಕು. ಭಾವಪಂಚಕ ಅಳಿಬೇಕು. ಒಂದು ಶುದ್ಧ ಶಿವಭಾವದಲ್ಲಿ ಇದ್ದಾಗ ಏನಾಗುತ್ತೆ ಹೇಳಿ, ನಾವು ಚೆನ್ನಾಗಿ ಮಾತಾಡ್ತೇವೆ. ಇಲ್ದಿದ್ರೆ ಅವು ಶಬ್ದಗಳ ಮೂಲಕ ಹೊರಗೆ ಬರೋಕ್ ಶುರು ಆಗುತ್ತೆ. ಹೀಗಾಗಿ ನಿರ್ಭಾವಿಯಾಗಿ ನಿಜ ಲಿಂಗ ಐಕ್ಯನಾಗ್ಬೇಕಂದ್ರೆ ನಾವು ನಿರ್ಭಾವಿಯಾಗಬೇಕು. ಈ ಎಲ್ಲ ಪಂಚಕಗಳನ್ನ ಅಳಿಸ್ಕೊಳ್ಬೇಕು ನೋಡಿ. ಚಿತ್ತ ಪಂಚಕ, ಬುದ್ಧಿ ಪಂಚಕ, ಅಹಂಕಾರ ಪಂಚಕ, ಮನ ಪಂಚಕ, ಭಾವ ಪಂಚಕ. ಇವನ್ನೆಲ್ಲ ಹೇಗೆ ನಾನು ನಿರಹಂಕಾರಿಯಾಗಬೇಕು, ನಿರ್ಭಾವಿಯಾಗಬೇಕು. ಹೀಗೆ ಅವೆಲ್ಲ ಅಳೆದಾಗ ಮಾತ್ರ ನಾನು ನಿಜಲಿಂಗೈಕ್ಯನಾಗಲು ಸಾಧ್ಯವಿದೆ ವಿನಃ ಹಾಗೆ ಆಗಲ್ಲ. ಎಲ್ಲಾ ಪದಂಗಳ ಮೀರಿ ಇದೇನಾದ್ರೂ ನನಗೆ ಸಾಧ್ಯವಾಗಿದ್ರೆ ಮುಂದೆ ಬರುವ ಒಂದು ಲಿಂಗ ಯಾವುದು? ಮಹಾಲಿಂಗ, ಆಜ್ಞಾಚಕ್ರ. ಮಹಾಲಿಂಗ ಪದದೊಳಗೆ ಸಂಯೋಗವಾಗಿರ್ದೇನು ಕಾಣ. ಅದುವರೆಗೆ ಅದು ಆಗೋಲ್ಲ, ಅದುವರೆಗೆ ಅದು ಆಗೋದೇ ಇಲ್ಲ. ಈ ಚಿತ್ತ ಪಂಚಕ ಕೆಡಲ್ದೆ, ಬುದ್ಧಿ ಪಂಚಕ ಕೆಡಲ್ದೆ, ಈ ಅಹಂಕಾರ ಹೋಗದೆ, ಮನಪಂಚಕ ಕೆಡಲ್ದೆ, ಭಾವ ನಿರ್ಭಾವವಾಗದೆ ನೀನು ಆಜ್ಞಾಚಕ್ರಕ್ಕೆ ಹೇಗೆ ಬರ್ತೀಯಪ್ಪ ಅಂತ ಕೇಳ್ತಾ ಇದ್ದಾರೆ ಶಿವಯೋಗಿಗಳು.
ಎಲ್ಲಾ ಪದಂಗಳ ಮೀರಿ ಮಹಾಲಿಂಗ ಪದದೊಳಗೆ ಸಂಯೋಗವಾಗಬೇಕಂದ್ರೆ ನನ್ನ ಇಷ್ಟಲಿಂಗ ಮತ್ತು ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗ ಎರಡು ಸಂಯೋಗವಾಗಬೇಕಂದ್ರೆ ಈ ಮೇಲಿನ ಎಲ್ಲ ಲಿಂಗಗಳ ಪೂಜೆಯನ್ನ ಅತ್ಯಂತ ಸಮರ್ಪಕವಾಗಿ ಆ ಲಿಂಗಗಳನ್ನ ದರ್ಶಿಸಿ ಅಲ್ಲಿಯ ಪ್ರಣಮಾಕ್ಷರಗಳನ್ನ ಸರಿಯಾಗಿ ಉಚ್ಚರಿಸಿ ಅತ್ಯಂತ ಏಕಾಗ್ರ ಮನಸ್ಸಿನಿಂದ ಇದು ಮಾಡಿದರೆ ನಾನು ಮಹಾಲಿಂಗಕ್ಕೆ ಸಮೀಪಕ್ಕೆ ಹೋಗ್ಬೋದೇ ಹೊರತು ಅದಿಲ್ಲದೆ ಆಗೋದಿಲ್ಲ ಅಂತ ಈ ವಚನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಬಂಧುಗಳೇ, ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಸಿದ್ದರಾಮೇಶ್ವರ ಇನ್ನೊಂದು ವಚನ, ಮಣ್ಣೆಲ್ಲ ಮಹಾದೇವನ. ಅಪ್ಪ ಒಂದು ವಚನ ಹೇಳ್ಬೋದಾ ಮಧ್ಯೆ? ಇಲ್ಲ ಅಕ್ಕ, ಇಲ್ಲ, ನನಗೆ ಟೈಮ್ ಇಲ್ಲ, ಹೇಳಿ. ಮಣ್ಣೆಲ್ಲ ಮಹಾದೇವನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಸಿದ್ದರಾಮೇಶ್ವರ ವಚನ. ಮಣ್ಣೆಲ್ಲ ಮಹಾದೇವನ ಸದ್ಯೋಜಾತ ಮುಖ ನೋಡ, ನೀರೆಲ್ಲ ಮಹಾದೇವನ ವಾಮದೇವ ಮುಖ ನೋಡ, ಪ್ರಳಯಾಗ್ನಿಯೆಲ್ಲ ಮಹಾದೇವನ ಅಘೋರ ಮುಖ ನೋಡ, ಮಾರುತವೆಲ್ಲ ಮಹಾದೇವನ ತತ್ಪುರುಷ ಮುಖ ನೋಡ, ಆಕಾಶವೆಲ್ಲ ಮಹಾದೇವನ ಈಶಾನ ಮುಖ ನೋಡ್ವ, ಆತ್ಮವೆಲ್ಲ ಮಹಾದೇವನ ಗೌಪ್ಯ ಮುಖ ನೋಡ, ಸರ್ವ ಶಿವಮಯಂ ಜಗತ್ತೆಂಬ ಶಾಖೆ ಪುಸಿಯಲ್ಲ ನೋಡ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1729. ಶರಣು ಶರಣಾರ್ಥಿ ಪರ. ಶರಣು. ಇದೆಲ್ಲ ನಿಮ್ಗೆ ಗೊತ್ತಾಗಿದೆ ಈಗ. ಪೃಥ್ವಿ, ಮಣ್ಣು ಮಹಾದೇವ ಸದ್ಯೋಜಾತ, ನೀರು ಮಹಾದೇವ ವಾಮದೇವ, ಪ್ರಳಯಾಗ್ನಿ ಮಹಾದೇವ ಅಘೋರ, ಮಾರುತ ವಾಯು ಮಹಾದೇವ ತತ್ಪುರುಷ, ತಿಳಿ ಆಕಾಶ ಮಹಾದೇವ ಈಶಾನ್ಯ. ಆತ್ಮ ಅಂದ್ರೆ ಎಲ್ಲಿ ಬಂದ್ವಿ ಹೇಳಿವಿ ನಾವೀಗ? ಮಹಾಲಿಂಗಕ್ಕೆ. ಮಹಾಲಿಂಗ. ಆತ್ಮವೆಲ್ಲ ಮಹಾದೇವನ ಗೋಪ್ಯ ಮುಖ ನೋಡ. ಗೋಪ್ಯ ಮುಖ ಅಂದ್ರೆ ಕಾಣಿಸಲ್ಲ, ಗುಪ್ತವಾಗಿದೆ ಅಂತ. ಅದೇನೇ ಇರ್ಲಿ, ಸರ್ವಂ ಶಿವಮಯಂ ಜಗತ್ತು, ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ನನ್ನ ಹಿಂದೆ ಮುಂದೆ ಅದನ್ನು ಎಲ್ಲ ತೋರಿಸಿ ಆಯ್ತು ನಿಮಗೆ. ಸರ್ವಂ ಶಿವಮಯ ಜಗತ್ತು, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಹಾಗೇನೆ ನಮ್ಮ ಇವರು ಗುರುಸಿದ್ಧ ಸ್ವಾಮಿಯವರು, ಇಮ್ಮಡಿ ಮುರುಘಾ ಗುರುಸಿದ್ಧ ಸ್ವಾಮೀಜಿಯವರು ಹೇಳ್ತಿದ್ದಾರೆ. ಒಂದು ವಚನ ಓದಿ ನೋಡೋಣ. ಓದ್ತೇನ್ರಪ್ಪ. ಓದಿ. ಶರಣಾರ್ಥಿ. ಇಮ್ಮಡಿ ಮುರುಘಾ ಗುರುಸಿದ್ಧ ಸ್ವಾಮೀಜಿಯವರ ವಚನ. ಮತ್ತಂತರದಿಂ ಪಂಚಬ್ರಹ್ಮ ಮೂರ್ತಿ ಧ್ಯಾನದ ನಿರೂಪಣಾಂತರದಲ್ಲಿ ಪಿಂಡ ಸಾಧ್ಯಕ್ಯಂ ಪೇಳ್ವೆನೆಂತೆನೆ, ಸದ್ಯೋಜಾತ ಮುಖವೇ ಮೂರ್ತಿ ಸಾಧಕ್ಯ ಪಿಂಡ ಬ್ರಹ್ಮಂ, ವಾಮದೇವ ಮುಖವೇ ಅಮೂರ್ತ ಸಾಧಕ್ಯ ಪಿಂಡ ಬ್ರಹ್ಮಂ, ಅಘೋರ ಮುಖವೇ ಕರ್ತು ಸಾಧಕ್ಯ ಪಿಂಡ ಬ್ರಹ್ಮಂ, ತತ್ಪುರುಷ ಮುಖವೇ ಕರ್ಮ ಸಾಧಕ್ಯ ಪಿಂಡ ಬ್ರಹ್ಮಂ, ಈಶಾನ್ಯ ಮುಖವೇ ಶಿವ ಸಾಧಕ್ಯ ಪಿಂಡ ಬ್ರಹ್ಮಂ, ಮಿಂತನ್ನೋಣ್ಯ ಭೇದದಿಂ ಪಂಚಮುಖವೇ ಪಂಚ ಸಾಧಕ್ಯ ಪಿಂಡ ಬ್ರಹ್ಮವೆಂದು ನಿರವಿಸಿದೆಯ ಪರಶಿವಲಿಂಗಯ್ಯ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 1354. ಶರಣಾರ್ಥಿಗಳು. ಶರಣುಂಟ. ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ. ಸದ್ಯೋಜಾತ ಮುಖ, ಅಲ್ಲಿ ಸಾಧಾಕ್ಯಗಳು ಬರ್ತಾ ಇವೆ ನೋಡಿ. ಮೂರ್ತಿ ಸಾಧಾಕ್ಯ, ಅಮೂರ್ತಿ ಸಾಧಾಕ್ಯ, ಕರ್ತೃ ಸಾಧಾಕ್ಯ, ಕರ್ಮ ಸಾಧಾಕ್ಯ, ಶಿವ ಸಾಧಾಕ್ಯ. ಈ ಸಾಧಾಕ್ಯದ ವಚನ ಇದು. ಇಲ್ಲೇನು ಹೆಚ್ಚು ವಿವರಣೆ ಮಾಡಬೇಕಾಗಿಲ್ಲ. ಹಾಗೇನೆ ಇಷ್ಟಲಿಂಗಕ್ಕೆ ಅರ್ಪಿಸುವಾಗ ಇಲ್ಲಿ ನೋಡಿ, ಇಷ್ಟಲಿಂಗಕ್ಕೆ ಅರ್ಪಿಸುವಾಗ ಇಷ್ಟಲಿಂಗದಲ್ಲಿ ಮೂಲ ಮಂತ್ರ ನೋಡಿ ಹೇಗೆ ಇವರು ಗಣದಾಶಿ ವೀರಣ್ಣನವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಓಂ ರಾಮ್ ನಾಮ್ ಸದ್ಯೋಜಾತ ಆಚಾರ ಲಿಂಗಾಯ ನಮಃ, ವಾಮದೇವ ಗುರುಲಿಂಗಾಯ ನಮಃ, ಅಘೋರ ಶಿವಲಿಂಗಾಯ ನಮಃ, ತತ್ಪುರುಷ ಜಂಗಮಲಿಂಗಾಯ ನಮಃ ಅಂತ ಅವ್ರು ಜೋಡಿಸ್ಕೊಂಡಿದ್ದಾರೆ. ಆದರೆ ಇಷ್ಟಲಿಂಗದ ಒಳಗಡೆ ಇವೆಲ್ಲ ಎಲ್ಲಿವೆ ಅನ್ನೋದನ್ನ ನಾವು ಹಿಂದೂ ನೋಡಿದ್ವಿ. ಈ ವಾಮದೇವ ಸದ್ಯೋಜಾತ ಅವು ಅದ್ರ ಕರೆಸ್ಪಾಂಡಂಗ್ ಆಗಿ ಅದಿದೆ. ಅದೇನು ಹೆಚ್ಚು ಇದು ಮಾಡ್ಕೋಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಳಗಡೆ ಕೂಡ ನಿಮ್ಗೆ ಈಗಾಗಲೇ ಹೇಳಿಯಾಗಿದೆ, ಇವೆಲ್ಲ ಲಿಂಗಗಳಿವೆ. ಅಲ್ಲಿಯೇ ಈ ಸದ್ಯೋಜಾತ, ವಾಮದೇವ, ತತ್ಪುರುಷ ಇವೆಲ್ಲ ಇದೆ ಅನ್ನೋದನ್ನ ಈ ಚಿತ್ರದ ಮೂಲಕ ಹೇಳಲಾಗಿದೆ. ಅದು ಗಣದಾಸಿ ವೀರಣ್ಣನವರ ಒಂದು ವಚನ. ಈಗ ಮೋಳಿಗೆ ಮಾರಯ್ಯನವರ ವಚನ ಒಂದು ಬರ್ತಾ ಇದೆ, ಓದಿ ನೋಡೋಣ. ಓದಿಲ್ರಪ್ಪ, ಯಾರು ಓದ್ತಾರ ನೋಡಿ. ಬೇರೆ ಯಾರಾದ್ರೂ ಇದಾರ? ಓದಿ ಅಕ್ಕ, ಬೇರೆ ಶರಣಾರ್ಥಿಗಳು. ಪೃಥ್ವಿ ಅಪ್ಪುವಿನ ಸಂಘದಲ್ಲಿ ಅನಿಲವೆಂಬ ಪುತ್ಥಳಿ ಹುಟ್ಟಿತು. ಆ ಪುತ್ಥಳಿಯ ಗರ್ಭದಲ್ಲಿ ಮಹದಾಕಾಶವೆಂಬ ಕುರ್ಹುದೋರಿತ್ತು. ಅದು ನಾದಪೀಠ ಬಿಂದುಲಿಂಗ ಕಳೆ ವಸ್ತುವಾಗಿ ಒಳ ಹೋದುತ್ತದೆ.
ಆ ಒಳಹು ಅದು ಮೂರಾದ ಭೇದವ ತಿಳಿದು ಮೂರು ಏಕವಾದಲ್ಲಿ ಏಕವನ್ನರಿತ್ತಲ್ಲಿ ನಾದಬಿಂದು ಕಳೆ ಭೇದವಿಲ್ಲ. ನಿಖಲಂಕ ಮಲ್ಲಿಕಾರ್ಜುನ ಸಮಗ್ರ ವಚನ ಸಂಪುಟ 8 ವಚನದ ಸಂಖ್ಯೆ 1916. ಶರಣಾರ್ಥಿಗಳು. ಶರಣು ರೂಪಾಕ. ಮೂಳಿಗೆ ಬಾರೆ ಎನ್ನುವರು ನೋಡಿ, ಪೃಥ್ವಿ ಅಪ್ಪುವಿನ ಸಂಘದಲ್ಲಿ ಅಂದ್ರೆ ಜಲದ ಸಂಘದಲ್ಲಿ, ನೀರಿನ ಸಂಘದಲ್ಲಿ ಬಂದಾಗ ಅನಿಲವೆಂಬ ಪುತ್ತಳಿ ಹುಟ್ಟಿತ್ತು. ಅನಲ ಅಂದ್ರೆ ಏನು? ಅಗ್ನಿ ಅಂದ್ರ ಬೆಂಕಿ ಅಪ್ಪ ಅವ್ರೆ, ಬೆಂಕಿ. ಅನಿಲ ಅಂದ್ರೆ ಹ್ಞೂನ್ರಿ. ಅನಿಲ ಅಂದ್ರ ವಾಯು, ಗಾಳಿ. ನೋಡಿ, ಪೃಥ್ವಿ ಗಾಳಿ, ಅಪ್ಪುವಿನ ಬೆಂಕಿ. ಗಾಳಿ. ಅನಲ, ವಾಯು, ಬೆಂಕಿ ಮತ್ತು ವಾಯು, ಈ ಪುತ್ತಳಿ ಹುಟ್ಟಿತ್ತು. ಆ ಪುತ್ತಳಿಯ ಗರ್ಭದಲ್ಲಿ ಆಕಾಶ ಮಹಾದಾಕಾಶ ಎಂಬ ಕುರು ತೋರಿತ್ತು. ಎಷ್ಟು ಚೆನ್ನಾಗಿದೆ ಅದು. ನಾದ, ಪೀಠ, ಬಿಂದು, ಲಿಂಗ ಕಳೆ ವಸ್ತುವಾಗಿ ಹೊಳವು ದೋರುತ್ತದೆ, ಪ್ರಕಾಶಿಸಲ್ಪಡ್ತಾ ಇದೆ. ಆ ಹೊಳವು 6 ಮೂರಾದ ಭೇದವ ತಿಳಿದು. ಏನು 6 ಮೂರಾದ ಭೇದ ಅಂದ್ರೆ ಏನು? ಆ ಹೊಳವು 6 ಮೂರಾದ ಅಂದ್ರೆ ಏನು? ಆಚಾರಲಿಂಗ 6, ಅದು 3 ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಲಿಂಗ ಆಯ್ತು. ಅಂಗದಲ್ಲಿ ಏನ್ರಪ್ಪ? ಈಗ ನೀವು ಲಿಂಗಗಳನ್ನ ಹೇಳಿದ್ರಿ 6 ಮೂರಾಗಿದ್ದು, ಮತ್ತೆ ಅಂಗನು ಹಾಗೆ 3 ಆಗ್ತಾವಲ್ಲ, ಹೇಳಿ ಹೇಗೆ? 3 ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಯೋಗಾಂಗ. ಈಗ ತಿಳ್ಕೊಬೇಕು ನೋಡಿ. ವಚನಗಳನ್ನ ಒಳಹೊಕ್ಕು ನೋಡೋದು, ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸ್ ಅಂತಾರೆ ಇದಕ್ಕೆ. ಆ ಹೊಳವು 6 ಮೂರಾದು ಹೇಗೆ ಅಂದ್ರೆ ಲಿಂಗಕ್ಕೂ ಅಪ್ಲೈ ಆಗುತ್ತೆ, ಅಂಗಕ್ಕೂ ಆಗುತ್ತೆ. ಈಗ ತಾಯಿ ಹೇಳಿದ್ರು 6 ಲಿಂಗಗಳು 3 ಲಿಂಗ ಆಗೋದು. ಇಷ್ಟ, ಪ್ರಾಣ, ಭಾವ ಅಥವಾ ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ ಆಗೋದು. ಹಾಗೇನೆ ಅಂಗ, ಈ ಭಕ್ತ ಸ್ಥಳ, ಮಹೇಶ ಸ್ಥಳ, ಇವೆಲ್ಲ ಅಂಗಸ್ಥಳಗಳೇನಿವಲ್ಲ ಅವೆಲ್ಲ 3 ಆಗೋದು. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಈ ಭೇದವ ತಿಳಿದುಕೊಳ್ಬೇಕು ನಾವು. ಮತ್ತೆ 3 ಏಕವಾದಲ್ಲಿ ಅಂದಾಗ ನಾವು ಐಕ್ಯ ಸ್ಥಳ. 3 ಎಲ್ಲವೂ ಕೊನೆಗೆ ಒಂದಾಗೋದು, ಪರಮನಲ್ಲಿ ಲೀನವಾಗೋದು. ಐಕ್ಯವನ್ನರಿತಲ್ಲಿ ಅಲ್ಲಿ ನಾದ, ಬಿಂದು, ಕಳೆ, ಭೇದ ಏನೂ ಇರೋಲ್ಲ, ಮುಗೀತಲ್ಲಿಗೆ. ಇದು ಶಿವಯೋಗದ ಉತ್ತುಂಗದ ನಿಲಯಕ್ಕೆ ನಾವು ಸಾಗೋದು ಅಂತ ಹೇಳ್ತಿದ್ದಾರೆ. ಪ್ರಸಾದಿ ಭೋಗಣ್ಣನವರು ಒಂದು ವಚನ ಇಲ್ಲಿ ಆಕಾಶಗಳ ಬಗ್ಗೆ ಹೇಳ್ತಿದ್ದಾರೆ. ಓದಿ ನೋಡೋಣ ಯಾರಾದ್ರೂ. ಘಟಾಕಾಶ, ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಸಾದಿ ಭೋಗಣ್ಣನವರ ವಚನ. ಘಟಾಕಾಶ, ಮಠಾಕಾಶದಲ್ಲಿ ತೋರುವ ಬೆಳಗು. ಘಟಮಠವೆಂಬ ಉಭಯ ಇರುತ್ತಿರಲೇಕೆ ರೂಪುಗೊಂಡಿತ್ತು. ಬಯಲು ಘಟ ಮಠವೆಂಬ ವೇದಂಗಳಳಿಯಲಾಗಿ ಆಕಾಶ ತತ್ವದಲ್ಲಿ ನಿಶ್ಚಿಂತವನೆಯ್ದು ಮಾದಾಕಾಶದಲ್ಲಿ ಲೀಯವಾದುದು. ವೃತ್ತಿ ರಿಕ್ತವೆಂಬುದು ನಾಮ ಶೂನ್ಯ. ಐಕ್ಯ ಅರ್ಪಿತ ಸ್ಥಳ ಚನ್ನಬಸವಣ್ಣ ಪ್ರಿಯ ಭೋಗದ ಮಲ್ಲಿಕಾರ್ಜುನ ಲಿಂಗದಲ್ಲಿ. ಸಮಗ್ರ ವಚನ ಸಂಪುಟ 8 ವಚನದ ಸಂಖ್ಯೆ 46. ಎಲ್ಲರಿಗೂ ಶರಣಾರ್ಥಿಗಳು. ಶರಣ. ಇಲ್ಲಿ ನೋಡಿ 4 ಆಕಾಶಗಳು. ಘಟಾಕಾಶ ಅಂದ್ರೆ ನನ್ನಲ್ಲಿ ನಾನು, ನನ್ನ ದೇಹ, ನನ್ನ ಒಳಗಡೆ ಎಲ್ಲೆಲ್ಲಿ ಈ ಅವಕಾಶ ಅಥವಾ ಆಕಾಶ ಅಥವಾ ಸ್ಪೇಸ್, ಇಂಗ್ಲಿಷ್ನಲ್ಲಿಗೆ ಈ ಆಕಾಶಕ್ಕೆ ಸ್ಪೇಸ್ ಅಂತಾರೆ, SPAC. ಈಗ ನನ್ನ ದೇಹದಲ್ಲಿ ನೀವು ಸ್ವಲ್ಪ ಯಾರಾದ್ರೂ ವಿಚಾರ ಮಾಡಿ ಹೇಳಿ, ಎಲ್ಲಿರಬಹುದು ಈ ಆಕಾಶ ನನ್ನ ದೇಹದಲ್ಲಿ? ಸರ್ ಲಂಗ್ಸ್ ದಲ್ಲಿ. ಲಂಗ್ಸ್ ದಲ್ಲಿ. ಈಗ ಊಟ ಮಾಡ್ತೀರಾ, ಊಟ ಮಾಡಿದ ನಂತರ ಜಠರ ಅಂತ ಇದೆ. ಜಠರವನ್ನು ಯಾರು ಪೂರ್ತಿಯಾಗಿ ಹೊಟ್ಟೆ ತುಂಬೋಕಾಗಲ್ಲ. ಜಠರದಲ್ಲಿ ಸ್ವಲ್ಪ ಜೀರ್ಣ ಆಗೋಕೆ ಅದೆಲ್ಲ ಚರ್ನ್ ಆಗ್ಬೇಕಲ್ಲ, ಮೇಲೆ ಕೆಳಗೆ ನಿಮ್ದೆಲ್ಲ ಉಂಡಂತ ಆಹಾರ ಮೇಲೆ ಕೆಳಗೆ ಆಗ್ಬೇಕಾದ್ರೆ ನೀವು ಸ್ವಲ್ಪ ಕಡಿಮೆ ಉಣ್ಬೇಕು, ಹಸಿವೆಕ್ಕಿಂತ ಕಡಿಮೆ ಉಣ್ಬೇಕು. ಯಾಕೆ? ಅಲ್ಲಿ ಆಕಾಶ ಕೊಡ್ಬೇಕು ನೀವು. ಕರಳಿನಲ್ಲಿ ಆಕಾಶ ಬೇಕು, ಕರಳಿನಲ್ಲಿ ಸಹ ಆಕಾಶ ಬೇಕು. ಎಲ್ಲದರಲ್ಲೂ ಆಕಾಶ ಕೊಟ್ಟಿದ್ದಾನೆ ದೇವರು. ಮೆದುಳಿನ ಅಕ್ಕಪಕ್ಕಕ್ಕೂ ಕೂಡ ಅಲ್ಲಿ ಆಕಾಶವಿದೆ, ಸ್ಪೇಸ್ ಇದೆ. ಇದೀಗ ಶರಣರು ಹೇಳಿದ ಹಾಗೆ ಲಂಗ್ಸ್ ಎಕ್ಸ್ಪಾನ್ಷನ್, ರಿಲ್ಯಾಕ್ಸೇಷನ್, ಶ್ವಾಸ ಉಚ್ಛ್ವಾಸ ನಿಶ್ವಾಸ ಆಗೋವಾಗ ಅಲ್ಲಿ ಸ್ಪೇಸ್ ಬೇಕಲ್ಲ. ಸ್ಪೇಸೇ ಇರ್ತಿದ್ರೆ ಹೇಗಾಗುತ್ತೆ ಹೇಳಿ? ಎಲ್ಲ ಇಡೀ ದೇಹದಲ್ಲಿ ನಿಮ್ಮ ಈ ಕಾಲುಗಳ ಒಂದು ಸ್ನಾಯುಗಳಿರ್ಲಿ, ಕೈಗಳ ಸ್ನಾಯುಗಳಿರ್ಲಿ, ಎಲ್ಲ ಸಂದುಗಳ ನಡುವೆ ಸ್ಪೇಸ್ ಇದೆ. ಅದಕ್ಕೆ ನಾವು ಚಟ್ಕೆ ಟಕ್ ಟಕ್ ಅಂತ ಮುರಿತೀವಿ ನೋಡಿ. ಅಲ್ಲೂ ಕೂಡ ವ್ಯಾನವಾಯು ಅಂತ ಏನ್ ಮಾತಾಡಿದ್ವಿ, ಎಲ್ಲ ಕಡೆ ಇದು ಸ್ಥಳ ಇರಲೇಬೇಕು.
ಆಕಾಶ ತತ್ವ ಅನ್ನೋದು ನನ್ಗೆ ನನ್ನ ಘಟದಲ್ಲಿ ಇದೆ ಅಂತ ಶರಣರು ಅದನ್ನ ಹೇಳುವಾಗ ಘಟಾಕಾಶ, ಘಟಾಕಾಶ ಅಂದ್ರೆ ಇಡೀ ದೇಹದಲ್ಲಿ ಇದೆ ಆಕಾಶ. ಹಾಗೇನೆ ಮಠಾಕಾಶ ಅಂದ್ರೆ ಏನು? ಇದನ್ನ ನೀವು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಯಾಕಂದ್ರೆ ನೀವು ನಗಕ್ ಶುರು ಮಾಡ್ತೀರಾ. ಮಠಾಕಾಶ ಅಂದ್ರೆ ಈ ವಿರಕ್ತರು ಮಾಡ್ಕೊಂಡ್ರು ಮಠ. ಮಠ ಮಾಡಿಕೊಂಡು ಮಠ ಯಾರಿಗೆ ಮಾಡ್ಬೇಕಾಗಿತ್ತು? ತನ್ನೆಡೆಗೆ ಬರುವ ಶರಣರಿಗೆ ಶಿವಯೋಗವನ್ನು ಕಲಿಸಬೇಕು, ವಚನಗಳ ನಿರ್ವಚನವನ್ನ ಮಾಡಬೇಕು, ಇಷ್ಟಲಿಂಗದ ಶಿವಯೋಗವನ್ನ ಅವರಿಗೆ ಕಲಿಸಬೇಕು ಅಂತ ಹೇಳಿ ಎಷ್ಟು ಜನರು ನನ್ನ ಮಠಕ್ಕೆ ಬರ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಆಕಾಶ, ಅವಕಾಶ, ಹೆಚ್ಚು ಹೆಚ್ಚು ರೂಮ್ಗಳನ್ನು ಮಾಡಿದ್ರು. ಇರ್ಬೇಕಲ್ಲಿ ಹಾಲ್ ಇರಬೇಕು, ದಿನನಿತ್ಯ ಅಲ್ಲಿ ಶಿವಚಿಂತನೆ ಆಗಬೇಕು. ಈ ಸಲುವಾಗಿ ಅದಕ್ಕೊಂದು ಮಠಾಕಾಶ ಅಂತ ನಮ್ಮ ಕರೆದ್ರು ನಮ್ಮ ಶರಣರು. ಮಠದಲ್ಲಿ ಏನಾಗ್ಬೇಕಾಗಿತ್ತು? ಮಠದಲ್ಲಿ ದಿನನಿತ್ಯ ಲಿಂಗ, ಇಷ್ಟಲಿಂಗ ಪೂಜೆಯ ಮಹತ್ವ, ವಚನ, ನಿರ್ವಚನ 1 ಗಂಟೆ ಕೂಡ ಬಿಡದೆ 24x7 ಅಲ್ಲಿ ಶಿವನ ಪರಿಜ್ಞಾನದ ಬಗ್ಗೆ ಹೇಳಬೇಕಾಗಿತ್ತು. ಅದಕ್ಕೆ ಮಠಾಕಾಶ ಅಂತ ಕರೆದ್ರು. ಯಾಕೆ? ಅಲ್ಲೊಬ್ಬ ಮಠಾಧಿಪತಿ, ಅಲ್ಲೊಬ್ಬ ಮಠಾಧೀಶ, ಅಲ್ಲೊಬ್ಬ ವಿರಕ್ತ. ಅವನು ಆ ಮಠವನ್ನು ಯಾರಿಂದ ಕಟ್ಟಿಸಿಕೊಂಡ? ಭಕ್ತರಿಂದ ಆಶ್ರಮದಿಂದ ಮಠಕ್ಕೆ ಹೋದ ಒಂದು ಘಟನೆ ಇದೆ. ಹೀಗಾಗಿ ಅಲ್ಲೊಂದು ಘಟಕಾಶ ಅಂತ ಮಾಡಿದ್ರು. ಆ ಘಟಕಾಶ ಯಾರಿಗೆ? ಬರುವ ವಿರಕ್ತ ಒಂದು ಶಿವಜ್ಞಾನವನ್ನ ಪಡೆಯುವಲು ಅತ್ಯಂತ ಕುತೂಹಲದಿಂದ ಬರುವ ಶಿಷ್ಯರಿಗಾಗಿ ಆ ಘಟಾಕಾಶ, ಮಠಾಕಾಶ. ಘಟಾಕಾಶಗಳೆಲ್ಲ ಮಠಾಕಾಶಕ್ಕೆ ಬಂದು ಶಿವಯೋಗದಲ್ಲಿ ನಿರತರಾಗಿರಬೇಕು ಅನ್ನೋ ಭಾವನೆಯಿಂದ ಅದನ್ನ ಮಾಡಿದರು. ಅವೆರಡು ಘಟ ಮಠಗಳು ಇವೆರಡು ಬಯಲಿನ ರೂಪಗಳೇ ಅಂತ ಆ ಸತ್ಯ ತಿಳ್ಕೊಳ್ಬೇಕು. ಏನ್ ತಿಳ್ಕೊಬೇಕು ಮಠಾಧೀಶರು? ನನ್ನೆಡೆಗೆ ಬರುವ ಘಟಾಕಾಶಿಗಳು ಬೇರೆಯಲ್ಲ, ನನ್ನ ಮಠಾಕಾಶಿಗಳು ಬೇರೆಯಲ್ಲ. ನಾನು ಮೇಲೆ ಅವರು ಕೆಳಗೆ ಅಂತ ಈ ಭಾವನೆಯಲ್ಲಿ ಇರಬಾರ್ದು. ಘಟಕ್ಕೂ ಮಠಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಆ ಅಹಂಭಾವದಲ್ಲಿ ಅವರು ಇರಬಾರದು ಅನ್ನೋದೇ ಈ ವಚನ ಹೇಳ್ತಾ ಇದೆ. ಘಟ ಮಠವೆಂಬ ಉಭಯ ಇರುತ್ತಿರಲಿ. ಒಮ್ಮೆ ಮುರುಗೋಡದ ಮಹಾಶಿವಯೋಗಿಗಳು ಮುರುಗೋಡಕ್ಕೆ ಹೋಗೋಕ್ಕಿಂತ ಮುಂಚೆ ಅವರು ಅರಭಾವಿಯ ಮಠದಲ್ಲಿ ಮಠಾಧೀಶರಾಗಿದ್ರು. ಅವರ ಮೇಲೆ ಆ ಮಠವನ್ನು ಕಟ್ಟುವಾಗ ಅಲ್ಲಿಯ ಭಕ್ತರು ಯಾರೋ ನನಗೆ ಗೊತ್ತಿಲ್ಲ, ನಾನು ತುಂಬಾ ಚಿಕ್ಕವನಿದ್ದಾಗಿನ ಕಥೆ ಇದು, ಅವರ ಮೇಲೆ ಒಂದು ಆರೋಪ ಹೊರಿಸಿದ್ರು. ಹಣವನ್ನ ಆ ಕಡೆ ಈ ಕಡೆ ಮಾಡಿದ್ದಾರೆ, ಇವರ ವ್ಯವಹಾರ ಸರಿ ಇಲ್ಲ ಅಂತ. ರಾತ್ರಿ 9 ಗಂಟೆಗೆ ಸ್ವಾಮೀಜಿ ಅವರಿಗೆ, ಶಿವಯೋಗಿಗಳಿಗೆ ಇದು ಗೊತ್ತಾದಾಗ ವಿಲವಿಲ ಅಂತ ಶಿವಯೋಗಿಯ ಮನಸ್ಸು ಒದ್ದಾಡಿತು. ಅವ್ರು ಹೇಳಿದ್ದು ಒಂದು ವಾಕ್ಯ ಆವತ್ತು, ಘಟಕ್ಕೆ ಮಠವ ಇರಬಾರದು, ಮಠಕ್ಕೆ ಘಟ ಇರಬೇಕು ಅಂತ. ಆವತ್ತೇ ಅರಭಾವಿಯನ್ನು ಬಿಟ್ಟು ಮುರುಗೋಡಕ್ಕೆ ಹೋಗಿ ಇವತ್ತು ಏನು ನೀವು ಆ ಮಠವನ್ನ ಮುರುಗೋಡದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಮುರುಗೋಡದ ಮಠ ಒಬ್ಬ ವಿರಕ್ತ ಮಠಾಧೀಶರು ಕಟ್ಟಿದ ಮಠ, ತನ್ನ ಸ್ವಂತ ಶ್ರಮದಿಂದ ಕಟ್ಟಿದ ಮಠ. ಅದು ಭಕ್ತರ ಒಂದು ಸಹಕಾರದಿಂದ ಕಟ್ಟಿದ ಮಠ. ಅದನ್ನು ಮಠಾಕಾಶ ಅಂತಾರೆ ಹೊರತು ಅತ್ಯಂತ ವಿಜೃಂಭಣೆಯಿಂದ ಅಲ್ಲಿ ಯಾವುದೇ ಶಿವಯೋಗವಿಲ್ಲ, ಅಲ್ಲಿ ಯಾವುದೇ ಶಿವ ಜ್ಞಾನವನ್ನ ಕೊಡೋದಿಲ್ಲ, ಏನೂ ಇಲ್ಲದಕ್ಕೆ ಅದಕ್ಕೂ ಮಠ ಆಗಲ್ಲ. ಅದಕ್ಕೆ ಘಟ ಮಠವೆಂಬ ಉಭಯ ಬಯಲು ಘಟ ಮಠವೆಂಬ ಭೇದಂಗಳಿಯಬೇಕು. ಎಂದಿಗೂ ಅಳಿಬೇಕಿದು. ಆ ಶಿವಜ್ಞಾನಿ ಬೇರೆಯಲ್ಲ, ಈ ಮಠಾಕಾಶದಲ್ಲಿ ಇರುವ ಮಠಾಧೀಶ ಬೇರೆಯಲ್ಲ. ಇಬ್ಬರಿಗೂ ಏನ್ ಬೇಕಾಗಿದೆ? ಶಿವಯೋಗನೇ ಬೇಕಾಗಿದೆ ರೀ. ಲಿಂಗಾಂಗ ಸಾಮರಸ್ಯಕ್ಕಾಗಿ ಇಬ್ರು ತುಡಿತಾ ಇದ್ದಾರೆ. ಹಾಗಾದಾಗ ಅವನಿಗೊಬ್ಬನೇ ಇರ್ಲಿ, ಇಲ್ಲಿ ಸಮೂಹದಲ್ಲಿರ್ಲಿ, ಇಬ್ಬರಿಗೂ ಏನು ವ್ಯತ್ಯಾಸ ಇದೆ ಹೇಳಿ? ಘಟ ಮಠವೆಂಬ ಭೇದಂಗಳರಿಯಲಾಗಿ ಆಕಾಶ ತತ್ವದಲ್ಲಿ ನಿಶ್ಚಿಂತವನ ಇದು. ಹಾಗೆ ಅವರಿಬ್ಬರ ನಡುವೆ ಸಮರಸವಾದಾಗ, ಸಮೂಹದಲ್ಲಿ ಒಂದು ಶಿವಯೋಗವಾದಾಗ ಬಿಂದ್ವಾಕಾಶ. ಅದೇ ಇವೆಲ್ಲ ಘಟಾಕಾಶ, ಮಠಾಕಾಶ, ಬಿಂದ್ವಾಕಾಶ ಎಲ್ಲವೂ ಕೂಡಿಕೊಂಡು ಮಹಾದಾಕಾಶದಲ್ಲಿ ಲೀಯವಾಗ್ತಾ ಇದೆ ಅಂತ ಪ್ರಸಾದಿ ಭೋಗಣ್ಣನವರು ಹೇಳ್ತಿದ್ದಾರೆ. ವ್ಯತಿರಿಕ್ತವೆಂಬುದು ನಾಮಶೂನ್ಯ ಅಂದ್ರೆ ಏನು? ಆ ಮಠದ ಹೆಸರು ಹೀಗೆ, ಅಲ್ಲಿಯ ಮಠ ಇವ್ರದು, ಅದು ಇದು, ವ್ಯತಿರಿಕ್ತ ಇರಲ್ಲ. ನಂದು ಅಷ್ಟೇ. ಈಗ ನನ್ನ ಹೆಸರು ಡಾಕ್ಟರ್ ದಯಾನಂದ್ ಅಂತ ಅನ್ನೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ? ನಿಮ್ದು ಹೆಸರು ಒಂದಿರುತ್ತೆ. ವ್ಯತಿರಿಕ್ತವೆಂಬುದು ನಾಮಶೂನ್ಯ. ಆ ನಾಮಗಳನ್ನು ತಗೊಂಡು ಏನ್ ಮಾಡೋದು? ನನ್ನಲ್ಲಿಯೂ ಶಿವಾತ್ಮ, ನಿಮ್ಮಲ್ಲಿಯೂ ಶಿವಾತ್ಮ ಇದ್ದಾಗ ನಾಮ ತಗೊಂಡು ಏನ್ ಮಾಡೋದ್ರಿ? ಐಕ್ಯನ ಅರ್ಪಿತ ಸ್ಥಳ ಚನ್ನಬಸವಣ್ಣ ಪ್ರಿಯ ಭೋಗ ಚನ್ನ ಮಲ್ಲಿಕ. ಏನ್ ವಚನ ಬರೆದಿದ್ದಾರೆ ನೋಡಿ.
ಇದು ಅರ್ಥ ಆಗಬೇಕು. ನನ್ನ ಭಕ್ತ ಬೇರೆಯಲ್ಲ, ನಾನು ಬೇರೆಯಲ್ಲ ಅಂತ ಮಠಾಕಾಶದಲ್ಲಿ ಇರುವಂತ ಮಠಾಧೀಶರಿಗೆ ಅರ್ಥವಾಗಬೇಕು. ಯಾಕೆ? ಒಬ್ಬ ಘಟಾಕಾಶಿ ನನ್ನ ಹತ್ರ ಬರ್ತಾ ಇದ್ದಾನೆ, ಅವನು ಶಿವಜ್ಞಾನಿಯಾಗಿದ್ದಾನೆ. ಶಿವಯೋಗದಲ್ಲಿ ನಾವು ಇಬ್ಬರೂ ಕೂಡಿಕೊಂಡು ಶಿವಯೋಗವನ್ನ ಆಚರಿಸುತ್ತಾ ಬಿಂದುವಾಕಾಶಕ್ಕೆ ಹೋಗಿ ಕೊನೆಗೆ ಮಹದಾಕಾಶವನ್ನ ನಾವು ಹೋಗ್ಬೇಕಾಗಿದೆ ಅಲ್ಲಿಗೆ ಅನ್ನೋ ಉದ್ದೇಶದಿಂದ ಶಿವಯೋಗದಲ್ಲಿ ತೊಡಗಬೇಕಾಗಿತ್ತು ಇಬ್ರು. ಆದ್ರೆ ಘಟಾಕಾಶ ಮಠಾಕಾಶದಲ್ಲಿ ಭೇದ ಮಾಡಿದ್ ಬಿಟ್ರಲ್ಲ. ಬಯಲು ಘಟಮಠವೆಂಬ ಭೇದಂಗಳಿಯಲಾಗಿ ಅಳಿಬೇಕು. ಶಿವಯೋಗದಲ್ಲಿ ಅಳಿಬೇಕು. ಅದು ಅಹಂಭಾವ, ಅದನ್ನ ಅಳಿಲಿಕ್ಕೆ ಬಿಡೋದಿಲ್ಲ. ಮಠಾಧೀಶರಿಗೆ ಆ ಅಹಂಭಾವದ ಹೊರಗೆ ಬರೋಕೆ ಆಗೋಲ್ಲ. ಅದಕ್ಕೆ ನಾವು ಆ ಹಿಂದಿನ ವಚನಗಳಲ್ಲಿ ಅಹಂಕಾರ ಬಿಡಬೇಕು, ಅಹಂಕಾರ ಪಂಚಕ ಅದೆಲ್ಲ ಓದಿದ್ರಲ್ಲ ನೀವು. ಈ ಮಠಾಕಾಶ ಘಟಾಕಾಶ ಬೇರೆಯಲ್ಲ, ಮಠಾಕಾಶ ಬೇರೆಯಲ್ಲ. ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಒಂದು ಶಿವನ ಲಕ್ಷಣ ಕ್ರಮಯೋಗಾದಿವರ್ಜಿತ. ನೋಡಿ, ಒಂದು ವಸ್ತು ಉತ್ಪನ್ನವಾಗ್ತಾ ಇದೆ, ಸ್ಥಿತವಾಗ್ತಾ ಇದೆ, ತನ್ನ ಎಲ್ಲ ಲೀಲೆಗಳನ್ನು ತೋರಿಸಿ ಕೊನೆಗೆ ಲಯವಾಗಿ ಹೋಗ್ತಾ ಇದೆ, ಕ್ರಮಯೋಗವಾಗಿದೆ. ಆದರೆ ದೇವರಿಗೆ ಅಥವಾ ಪರಮಾತ್ಮನಿಗೆ ಜನ್ಮವಿಲ್ಲ, ಲಯ ನಾಶ ಏನೂ ಇಲ್ಲ. ಅವನು ಅನಾದಿ ಅನಂತ. ಅದಕ್ಕೆ ಮನಸ್ಸಂದ ಮಾರಿ ತಂದೆಯವರು ಹೇಳ್ತಾ ಇದ್ದಾರೆ. ಓದಿ ನೋಡೋಣ ಯಾರಾದ್ರೂ ಇದನ್ನ. ವೇದ ಹುಟ್ಟುವುದಕ್ಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಮನಸ್ಸಂದ ಮಾರಿ ತಂದೆಯವರ ವಚನ. ವೇದ ಹುಟ್ಟುವುದಕ್ಕೆ ಮುನ್ನವೇ ಓದಿದವರ್ಯಾರು? ಶಾಸ್ತ್ರ ಹುಟ್ಟುವುದಕ್ಕೆ ಮುನ್ನವೇ ಕಲಿತವರ್ಯಾರು? ಪುರಾಣ ಹುಟ್ಟುವುದಕ್ಕೆ ಮುನ್ನವೇ ಕೇಳಿದವರಾರು? ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮುನ್ನವೇ ನಾನೆಂಬುವರಾರು? ಮನಸಂದ ಮಾರೇಶ್ವರ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 985. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಪ್ಪ. ಮನಸ್ಸಿಂದ ಮಾರಿ ತಂದೆಯವರು ಕೇಳ್ತಿದ್ದಾರೆ, ವೇದ ಹುಟ್ಟೋದಿಕ್ಕೆ ಮುಂಚೆ ಯಾರದನ್ನು ಓದಿದ್ರು? ಶಾಸ್ತ್ರ ಹುಟ್ಟೋದಕ್ಕೆ ಮುಂಚೆ ಅನೇಕ ಶಾಸ್ತ್ರಗಳನ್ನ ಮನುಷ್ಯನೇ ಬರೆದ್ನಲ್ವಾ? ಅವನ್ ಯಾರು ಕಲಿತರು? ಪುರಾಣನು ಬರೆದ್ರು. ಅದನ್ನ ಯಾರು ಕೇಳಿದ್ರು? ಅವು ಹುಟ್ಟೋಕ್ಕಿಂತ ಮುಂಚೆ ಇವರೇ ಮಾಡಿದ್ದದೆಲ್ಲ. ಆದ್ರೆ ಇದೇ ಒಂದು ನಿಯಮವನ್ನ ಪರಮನಿಗೆ ಅನ್ವಯಿಸೋಕ್ ಬರುತ್ತಾ? ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮುನ್ನವೇ. ಆ ಪರಮನ ಬಗ್ಗೆ ಹೇಳೋಕ್ಕಾಗುತ್ತಾ? ಒಳಗಾಗದ ಆ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಒಳಗಾಗದ ಪರಮಾತ್ಮನ ಕುರಿತು ಮತ್ತು ನಾನು ಯಾರು ಎಂಬುದರ ಕುರಿತು ಯಾರು ಅರಿಯರು. ನನ್ನ ಬಗ್ಗೆನೂ ಅಷ್ಟೇ. ನಾನು ಯಾರು, ಎಲ್ಲಿಂದ ಬಂದೆ? ಇದೇ ತಂದೆ ತಾಯಿಗಳ ಹೊಟ್ಟೆಯಲ್ಲೇ ಹುಟ್ಟಬೇಕಂತ ಏನಾಯ್ತಾ? ಇದೇ ದೇಶದಲ್ಲಿ ಹುಟ್ಟಬೇಕಂತ ಏನು ಇತ್ತ? ಕನ್ನಡವನ್ನೇ ಕಲಿಬೇಕಂತಿತ್ತ? ನನ್ನನ್ನು ಇಲ್ಲಿ ಹುಟ್ಟಿಸಿದವರು ಯಾರು? ಹೀಗೆ ಆಲೋಚನೆ ಮಾಡಿದಾಗ ಇವಕ್ಕೆಲ್ಲ ಉತ್ತರಗಳಿರಲ್ಲ. ಯಾಕೆ? ಪರಮನ ನೆಲೆ ಹಾಗೆ ಇರುತ್ತೆ. ಉತ್ಪತ್ತಿ ಸ್ಥಿತಿ ಲಯಕ್ಕೆ ಆತ ಒಳಗಾಗಿರೋಲ್ಲ. ಅದನ್ನ ಬಹಳ ಚೆನ್ನಾಗಿ ನಮ್ಮ ಮಡಿವಾಳಪ್ಪ ಕಡಕೋಳ ಮಡಿವಾಳಪ್ಪ ಶರಣರು ಹೇಳ್ತಿದ್ದಾರೆ. ಓದಿ ನೋಡೋಣ. ನಿರ್ಭಯಲು ಮಹಾಬಯಲು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಡಿವಾಳಪ್ಪ, ಕಡಕೋಳ ಮಡಿವಾಳಪ್ಪ. ನಿರ್ಭಯಲೋ ಮಹಾಬಯಲೋ ಚಿದ್ಬಯಲೋ ಬಯಲಾತ್ಮ. ಸೂರ್ಯ ಚಂದ್ರ ತಾರಕ ಕಠೋರ ವಾಯು ಆಕಾಶ. ಅಗ್ನಿ ಅಪ್ಪು ಪೃಥ್ವಿ ಬೀಜ ಅನ್ನರಸ ವೀರ್ಯ. ಪಿಂಡ ಪ್ರಾಣ ಮನ ಹಸಿ. ಉತ್ಪತ್ತಿ ಸ್ಥಿತಿ ಲಯ ಅಕ್ಷರ ಮೊದಲಾದ ಬ್ರಹ್ಮಾಂಡ ನೀನಾದುದಕ್ಕೆ, ನಿನ್ನ ನೀನರಿವುದಕ್ಕೆ ನೀನೇ ನಾನಾದುದೇ. ಇದೇ ಆದಿಯಾಲ. ನಿರುಪಮ ನಿರಾಳ ಮಹತ್ಪ್ರಭು ಮಹಾಂತ ಯೋಗಿ. ಸಮಗ್ರ ವಚನ ಸಂಪುಟ 13, ವಚನದ ಸಂಖ್ಯೆ 935. ಸರ್ವರಿಗೂ ಶರಣಾರ್ಥಿಗಳು. ಶರಣು. ತಾವೆಲ್ಲ ಈ ಟಿವಿಯಲ್ಲಿ ಮಹಾಭಾರತ ಬರುವಾಗ ವಿರಾಟ್ ಸ್ವರೂಪವನ್ನು ತೋರಿಸಿದ್ರು. ಕೃಷ್ಣನ ಒಂದು ವಿರಾಟ್ ಸ್ವರೂಪವನ್ನು ತೋರಿಸ್ತಾ ಇದ್ರು. ಅವನಿಗೆ 10 ಮುಖ 10 ಕೈ ಏನೇನು ತೋರಿಸಿದ್ರು. ನನ್ನ ಪರಮನ ಒಂದು ವಿರಾಟ ಸ್ವರೂಪವನ್ನ ಈ ವಚನದ ಮೂಲಕ ನಿಮ್ಗೆ ಹೇಳಿ ಬಯಸ್ತಾ ಇದ್ದೀನಿ. ನನ್ನ ಪರಮಾತ್ಮನ ವಿರಾಟ ಸ್ವರೂಪವನ್ನ ನೋಡಿ, ಆತನು ನಿರ್ಭಯಲು ಚಿದ್ಬಯಲು ಮಹಾಬಯಲು ಬಯಲಾತ್ಮನಾಗಿದ್ದಾನೆ. ಸೂರ್ಯ ಚಂದ್ರ ನಕ್ಷತ್ರಗಳು ವಾಯು ಆಕಾಶ ಅಗ್ನಿ ಅಪ್ಪು ಪೃಥ್ವಿ ಎಲ್ಲ ನನ್ನ ಪರಮಾತ್ಮನಲ್ಲಿಯೇ ಅಡಕವಾಗಿವೆ. ಅಷ್ಟೇ ಅಲ್ಲ, ನನ್ನ ಒಳಗಿರುವ ಅನ್ನರಸ ವೀರ್ಯ ಪಿಂಡ ಪ್ರಾಣ ಮನಸ್ಸು ಉತ್ಪತ್ತಿ ಸ್ಥಿತಿ ಲಯ ಅಕ್ಷರಗಳು ಎಲ್ಲ ಅವನಲ್ಲಿಯೇ ಇವೆ.
ಹೀಗೆ ಇಡೀ ವಿಶ್ವ ಬ್ರಹ್ಮಾಂಡವೇ ಪರಮನಾಗಿದ್ದಾನೆ. ಆತನನ್ನ ಅರಿಯೋದಕ್ಕೆ ನಾನು ಶಿವಯೋಗದಲ್ಲಿ ತೊಡಗಿ ನಾನೇ ಪರಮಾತ್ಮನೆಂಬುದನ್ನ ಅರಿಯಬೇಕಾಗಿದೆ. ಅದು ಲಿಂಗಾಂಗ ಸಾಮರಸ್ಯ. ನಾನೇ ಪರಮಾತ್ಮನೆಂಬುದನ್ನು ಅರಿತು ಅದೇ ಆದಿತತ್ವವಾಗಿದೆ, ಅದು ನಿರುಪಮವಾಗಿದೆ, ನಿರಾಳವಾಗಿದೆ ಎಂದು ಶರಣರು ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ. ಹೀಗಾಗಿ ಈ ಒಂದು ಪರಮನ ಮಹಾದಾಕಾಶದ ಸ್ವರೂಪವನ್ನ ಮಡಿವಾಳಪ್ಪನವರು ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಲಕ್ಷಣ ಸ್ವಾನುಭಾತಿ ಪ್ರಮಾಣಶ್ಯ. ಅಂದ್ರೆ ಏನು? ಪರಶಿವನು ಆತ ಅಪೂರ್ವ, ಅನಪರ, ಅನಂತರ, ಹಾಗೇನೆ ಅಬಾಹ್ಯ. ಅವನಿಗೆ ಅವಯವಗಳು ಇಲ್ಲ. ಅವನು ಪರಮಾತ್ಮ, ಪರಬ್ರಹ್ಮ, ಸರ್ವಾನುಭವ ಸ್ವರೂಪ. ಅವನೇ ನಮ್ಮ ಆತ್ಮ, ನಾನೇ ಆ ಪರಶಿವ. ಅವನೇ ನಮ್ಮ ಆತ್ಮ, ನಾನೇ ಆ ಪರಶಿವ. ಆತ ಎಲ್ಲೆಡೆ ತುಂಬಿದ್ದಾನೆ, ವ್ಯಾಪಿಸಿದ್ದಾನೆ, ಜಗದಗಲ ಮುಗಿಲಗಲ್ಲ. ಅವನಿಂದ ಬೇರೆ ವಸ್ತುವೇ ಇಲ್ಲ. ನಮ್ಮ ಆತ್ಮನೇ ಅವನಾಗಿದ್ದರಿಂದ ಅವನಿಗೆ ಸ್ವಾನುಭೂತಿ ಪ್ರಮಾಣದವನು ಅಂತ ಕರೀತಾ ಇದ್ದಾರೆ. ಅವನನ್ನು ಕಾಣಲು ಎಲ್ಲಿಯೂ ಹೋಗ್ಬೇಕಾಗಿಲ್ಲ ರೀ. 12 ಜ್ಯೋತಿರ್ಲಿಂಗ, ಆ ಲಿಂಗ, ಇದು ಆ ಕ್ಷೇತ್ರ, ಈ ಕ್ಷೇತ್ರ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಇಲ್ಲ. ಯಾಕೆ? ನನ್ನಲ್ಲಿಯೇ, ನಮ್ಮಲ್ಲಿಯೇ ಆತನು ನೆಲೆಸಿದ್ದಾನೆ. ಹೀಗಾಗಿ ನಾನು ಬರೋಲ್ಲ ಅಂತೀನಪ್ಪ. ನನ್ನ ಭಾವನೆಗಳನ್ನ, ನನ್ನ ಕಷ್ಟ ಕಾರ್ಪಣ್ಯಗಳನ್ನ ನೀವು ಅರ್ಥ ಮಾಡಿಕೊಳ್ಳಿ. ನಾನು ಯಾಕೆ ಬರೋಲ್ಲ? ಆ ದೇವಸ್ಥಾನಕ್ಕೆ, ಈ ದೇಗುಲಕ್ಕೆ ಅಷ್ಟೊಂದು ಭವ್ಯವಾಗಿ ಕಟ್ಟಿದ್ದಾರೆ, ಹಾಗಿದೆ, ಹೀಗದೆ, ಅಲ್ಲಿ ಒಬ್ಬ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ ಅಂತ ನೀವೆಷ್ಟೇ ಹೇಳಿದ್ರು ಕೂಡ ನಾನು ಬರೋಲ್ಲ. ಯಾಕಂದ್ರೆ ನಾನು ಹಾಗೆ ನನ್ಗೆ ಗೊತ್ತಿದೆ ಅದು ಅವನು ಎಲ್ಲಿದ್ದಾನೆ. ಆತ ನನ್ನಲ್ಲಿ ಇರುವಾಗ ನಾನು ಯಾಕೆ ಬರ್ಲಿ ಹೇಳಿ? ಸ್ವಾನುಭೂತಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಯಾರು? ಶಿವಯೋಗಿ, ಸಿದ್ಧಲಿಂಗ ಶಿವಯೋಗಿಗಳು. ಮುಖದಲ್ಲಿ ಮಂತ್ರ, ಹೃದಯದಲ್ಲಿ ಧ್ಯಾನ, ಪ್ರಾಣದಲ್ಲಿ ಲಿಂಗ ನೆನಹು ಕರಿಗುಂಡ ಶಿವಾತ್ಮ ಶರಣನ ಹೃದಯವೇ ಪರಮೇಶ್ವರರಿಗೆ ನಿವಾಸ ಸ್ಥಾನ. ಆ ಹೃದಯವೇ ಪರಮೇಶ್ವರರಿಗೆ ನಿವಾಸ ಸ್ಥಾನ ಅಂದಾಗ ಜಂಗಮಲಿಂಗ ನೆನಪಾಗಬೇಕು. ನೆರೆಮನೆಯಾಗುಪ್ಪುದಯ್ಯ. ಆ ಪರಮೇಶ್ವರನೊಳಗನ ಸಮರಸ ಭಾವವೇ ಆ ಶರಣಂಗೆ ನಿತ್ಯ ನೇಮ ಪೂಜೆಯಾಗಿದೆ. ನಾನು ಅದನ್ನೇ ಮಾಡ್ತಾ ಇರ್ತೀನಿ ದಿನನಿತ್ಯ. ಇದೇ ಪೂರ್ಣ ಶರಣ ಭಾವ. ಅಲ್ಲಿಯೇ ಲಿಂಗ ಸಿದ್ಧಿ, ಘನ ಲಿಂಗ ಪದ ಸ್ಥಿತಿ, ಲಿಂಗ ಪೂಜೆ ಎಲ್ಲ ಅಲ್ಲೇ ನಂದು, ಬೇರೆ ಎಲ್ಲೂ ಇಲ್ಲ ನನಗೆ. ಮತ್ತಲ್ಲಿಯೇ ನಿಶ್ಚಯವದೇ ಪರಮಾರ್ಥ. ನಾನು ನನ್ನಲ್ಲಿರುವ ಆ ಪರಮಾತ್ಮನನ್ನ ನನ್ನ ಇಷ್ಟಲಿಂಗದ ಮೂಲಕ, ದಿನನಿತ್ಯದ ಶಿವಯೋಗದ ಮೂಲಕ ಮತ್ತಲ್ಲಿಯೇ ನಿಶ್ಚಯವದೇ ಪರಮಾರ್ಥ. ಅಲ್ಲಿಯೇ ನಾನೆಲ್ಲ ಕಂಡ್ಕೊಳ್ತಾ ಇದ್ದೀನಿ. ಇದಲ್ಲದೆ ನೀವೇನ್ ಹೇಳ್ತಿದ್ದೀರಲ್ಲ, ಅಲ್ಲಿ ಬಾ, ಇಲ್ಲಿ ಬಾ, ಕರ್ಕೊಂಡು ಹೋಗ್ತೀನಿ ಬಾ, 12 ಜ್ಯೋತಿರ್ಲಿಂಗ, ಇದು ಗೋಕರ್ಣದ ಆತ್ಮಲಿಂಗ, ಇದಲ್ಲದೆ ಅನ್ಯವಪ್ಪೆಲ್ಲವೂ ಆತ್ಮ ದುಃಖ ಕಾಣ ಅಂತ ನನ್ನ ಶಿವಯೋಗಿಗಳು, ನನ್ನ ಗುರುಗಳು ನನಗೆ ಹೇಳ್ತಾ ಇದ್ದಾರೆ. ಮೇಲೆ ನಾನು ಹೇಗೆ ಬರ್ಲಿ? ಇದಲ್ಲದೆ ಅನ್ಯವಪ್ಪೆಲ್ಲವೂ ಆತ್ಮ ದುಃಖ, ಅದು ದುಃಖ ಮಾಡುತ್ತೆ ಅಂತ ನನಗೆ ಗೊತ್ತಿದೆ. ಆ ಸತ್ಯ ನನಗೆ ಗೊತ್ತಿದೆ. ಅದಕ್ಕೆ ನಾನು ಒಳ್ಳೆ ಅಂತಿದ್ದೀನಿ ನಿಮ್ ಜೊತೆ ಬರೋಕೆ. ಇದಲ್ಲದೆ ಅನ್ಯವಪ್ಪೆಲ್ಲವೂ ಆತ್ಮ ದುಃಖ ಕಾಣ. ಇನ್ನು ಹೇಗೆ ಹೇಳ್ಬೇಕು ಹೇಳಿ? ನನಗೆ ಹೇಳ್ಬಿಟ್ಟಿದ್ದಾರೆ, ನನಗೆ ಕಲಿಸಿಬಿಟ್ಟಿದ್ದಾರೆ. ನನಗೆ ಅತ್ಯಂತ ಮನವರಿಕೆಯಾಗಿದೆ ಈಗ. ಏನಂದ್ರೆ ನನ್ನ ಲಿಂಗ ಸಿದ್ಧಿ, ನನ್ನ ಘನಲಿಂಗ ಪದಸ್ಥಿತಿ ಎಲ್ಲವೂ ನನ್ನ ಲಿಂಗ ಪೂಜೆಯಲ್ಲಿಯೇ ಇದೆ. ಅದೇ ನನ್ನ ನಿತ್ಯ ನೇಮ ಪೂಜೆಯಾಗಿದೆ ಅಂತ ನನಗೆ ಗೊತ್ತಾಗಿರೋದ್ರಿಂದ ಆ ಪರಮೇಶ್ವರನೊಳಗನ ಸಮರಸ ಭಾವ ನನ್ನ ಶಿವಯೋಗದ ಮೂಲಕ, ನನ್ನ ಇಷ್ಟಲಿಂಗದ ಪೂಜೆಯ ಮೂಲಕವೇ ನಾನು ಮಾಡ್ಕೊಳ್ತಾ ಇರೋದ್ರಿಂದ ಅನ್ನವಪ್ಪೆಲ್ಲವೂ ಆತ್ಮ ದುಃಖ ಅಂತ ನನ್ಗೆ ಗೊತ್ತಾಗ್ಬಿಟ್ಟಿರೋದ್ರಿಂದ ನಾನು ನಿಮ್ ಜೊತೆ ಬೇರೆ ಕಡೆ ಬರೋಕೆ ಸಿದ್ಧನಿಲ್ಲ. ಅಷ್ಟೇ. ಇಟ್ಸ್ ಸೋ ಸಿಂಪಲ್. ನೀವು ಅರ್ಥ ಮಾಡ್ಕೊಳ್ದಿದ್ರೆ ನಾನು ಏನ್ ಮಾಡೋಕ್ಕಾಗುತ್ತೆ ಅಂತ ನಮ್ಮನ್ನು ಕರೆಯೋರ್ಗೆ ಹೇಳಿ. ಹಾಗೇನೆ ನನ್ನ ದೇವರು, ನನ್ನ ಪರಮ ಹೇಗಿದಾನಂದ್ರೆ ಜ್ಯೋತಿಷಾಮುದಯ ಸ್ಥಳ. ಜಗತ್ತನ್ನೆಲ್ಲ ಪ್ರಕಾಶಿಸುವ ಯಾವ ತೇಜ ಸೂರ್ಯನಲ್ಲಿದೆಯೋ ಆ ಸೂರ್ಯನಲ್ಲಿ ಆ ಬೆಳಕನ್ನು ಇಟ್ಟೋರು ಯಾರು? ಆ ಪ್ರಕಾಶವನ್ನ ಇಟ್ಟೋರು ಯಾರು? ಅದು ಪರಮನ ಪ್ರಕಾಶವಾಗಿದೆ. ಪ್ರಕಾಶ ಎಲ್ಲಿಯೇ ಇರಲಿ, ಚಂದ್ರನಲ್ಲಿರ್ಲಿ, ಸೂರ್ಯನಲ್ಲಿರ್ಲಿ, ನಕ್ಷತ್ರದಲ್ಲಿರ್ಲಿ, ಎಲ್ಲಿಯೇ ಇರಲಿ, ಅದು ಪರಮನ ಬೆಳಗು. ದೀಪಾವಳಿ ಅಂದಾಗ ನಾವೇನು ಬೆಳಗು ಅಂತ ಏನ್ ನೋಡ್ತಿದ್ದೀರಲ್ಲ, ಅದೇನು ಜ್ಯೋತಿ ದೀಪ ಅಂತೆಲ್ಲ ಮಾತಾಡ್ತಿರಲ್ಲ, ಅದೆಲ್ಲ ಬೆಳಗು ನನ್ನ ಪರಮನದು. ಪರವಸ್ತುವು ಎಂದಿಗೂ ಆರದ ಪರಂಜ್ಯೋತಿ ಪ್ರಕಾಶ. ನಿಮ್ಮ ದೀಪ ಆರಿ ಹೋಗ್ಬೋದು ಎಣ್ಣೆ ಮುಗಿದ ನಂತರ. ನನ್ನ ಜ್ಯೋತಿ ಆರೋಲ್ಲ ರೀ. ನನ್ನ ಜ್ಯೋತಿ ಎಂದಿಗೂ ಆರದ ನಂದಾದೀಪ ಪರಂಜ್ಯೋತಿ ಪ್ರಕಾಶವಾಗಿದೆ. ಅದನ್ನು ಬಹಳ ಚೆನ್ನಾಗಿ ಮತ್ತೆ ಶಿವಯೋಗಿಗಳು ಹೇಳಿದ್ರು. ನಿತ್ಯ ನಿಜ ವಸ್ತುವಿನ ಪ್ರಸನ್ನತ್ವ ಸಚ್ಚಿದಾನಂದ ಚಿದ್ಬೆಳ್. ತತ್ವ ಬ್ರಹ್ಮಾಂಡವನುಂಗಿ ತತ್ವ ಬ್ರಹ್ಮಾಂಡದಿಂದ ದತ್ತ ತಾನಾದ ನಿಶ್ಚಿಂತ ನಿರಾಳನ ನೂರ.
ಚಿತ್ ಬೆಳಗು ಅದನ್ನೇ ನಾನು ಇಷ್ಟಲಿಂಗ ಪೂಜೆಯಲ್ಲಿ ಕಟ್ಕೊಳ್ತಾ ಇದ್ದೀನಿ. ನಿಮ್ಮ ದೀಪಾವಳಿ ಆದ ನಂತರ ನಿಮ್ಮ ದೀಪಗಳು ಆರಿ ಬಿಡಬಹುದು, ನಿಮ್ಮ ದೀಪಾವಳಿಯ ಎಲ್ಲ ಭಾವನೆಗಳು ಅಡಗಿ ಬಿಡಬಹುದು. ನನ್ನ ದೀಪಾವಳಿ ಹಾಗೆ ಅಲ್ಲ. ನನ್ನ ದೀಪಾವಳಿ ಚಿದ್ ಬೆಳಗನ್ನ, ಪರಮನ ಬೆಳಗನ್ನ ತೋರಿಸುವ, ನಿತ್ಯ ಬೆಳಗುವುದು. ಯಾಕೆ? ನನ್ನ ಪರಮ ನನ್ನ ಒಳಗೆ ಇದ್ದಾನೆ, ಚಿದ್ ಬೆಳಗನ್ನ ಹೊರಸೂಸ್ತಾ ಇದ್ದಾನೆ. ಯಾವಾಗ? ಎಲ್ಲಿ? ಬರೀ ದೀಪಾವಳಿ ದಿವಸ ಅಷ್ಟೇನೆ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ದಿನನಿತ್ಯದ ಶಿವಯೋಗದಲ್ಲಿ ನಾನು ಇಷ್ಟಲಿಂಗ ಪೂಜೆ ಮಾಡಿಕೊಳ್ತಾ ಇರೋದ್ರಿಂದ ಆ ಚಿದ್ ಬೆಳಗು ಇರೋವರೆಗೂ, ಈ ಭೂಮಿಯ ಮೇಲೆ ಬರುವವರೆಗೂ ಆ ಚಿತ್ ಬೆಳಗು ಯಾವಾಗಲೂ ಪ್ರಕಾಶಿಸಲು ಅದನ್ನ ಶಿವಯೋಗಿಗಳು ಹೇಳೋದ್ರಿಂದ ಒಂದು 10ನೇ ಲಕ್ಷಣವಾಗಿ ಜ್ಯೋತಿಷಾಮುದಯ ಸ್ಥಳಂ ಅಂತ. ಹಾಗೇನೆ ಶಿವಾಖ್ಯ, ಪರಮಾತ್ಮ ಅದೃಷ್ಟ, ಅವ್ಯವಹಾರ್ಯ, ಅಗ್ರಾಹ್ಯ, ಅಲಕ್ಷಣ, ಅಚಿಂತ್ಯ, ಅವ್ಯಪದೇಶ, ಏಕಾತ್ಮ, ಪ್ರತ್ಯಯಕಾರ, ಪ್ರಪಂಚೋಷಮ, ಶಾಂತ, ಶಿವ. ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೆ. ಅವನಿಂದ ನಮಗೆ ಸೌಭಾಗ್ಯ ಅಸ್ತು, ಸುಖ ಸಿಗೋದಿದೆ. ಆತನು ವ್ಯವಹಾರಸ್ಥಲ್ಲ, ಅಗ್ರಾಹ್ಯ, ಅವನನ್ನು ಗ್ರಹಿಸೋಕ್ ಬರೋಲ್ಲ, ಅವನಿಗೆ ಲಕ್ಷಣಗಳಿಲ್ಲ. ಅಂದ್ರೆ ಏನು? ಹಾಗಿದ್ದಾನೆ, ಕೆಂಪಿದ್ದಾನೆ, ಹಸಿರಿದ್ದಾನೆ, ಈ ತರ ಇಲ್ಲ. ಚಿಂತೆಗೂ ಕೂಡ, ಅಂದ್ರೆ ಚಿಂತನೆಗೂ ಕೂಡ ಆತ ಸಿಗೋದಿಲ್ಲ. ಅವನನ್ನ ಉಪದೇಶದ ಮೂಲಕ ಬೇರೆಯವ್ರಿಗೆ ಹೇಳೋಕ್ಕೂ ಬರೋಲ್ಲ. ಅವನು ಏಕಾತ್ಮನಾಗಿದ್ದಾನೆ. ಪ್ರತ್ಯಯ ಸಾರ, ಅವನಿಗೆ ಒಂದು ಆ ಪ್ರತ್ಯಯ ಈ ಪ್ರತ್ಯಯ ಅಂತಿಲ್ಲ. ಪ್ರಪಂಚೋಷಮ, ಇಡೀ ಜಗತ್ತಿನೆಲ್ಲ ಆವರಿಸಿದ್ದಾನೆ. ಆತ ಶಾಂತ ಸ್ವರೂಪಿಯಾಗಿದ್ದಾನೆ. ಶಿವ ಅಂತಾರೆ ಅವನಿಗೆ, ಯಾಕೆಂದ್ರೆ ಬೆಳಕನ್ನು ಕೊಡೋರ್ಗೆ ಶಿವ ಅನ್ನುತ್ತೆ. ಆತ ಅದ್ವೈತ, ನಾನು ಬೇರೆ ಅಲ್ಲ, ಆತ ಬೇರೆ ಅಲ್ಲ ಅಂತ ಅದ್ವೈತನಾಗಿದ್ದಾನೆ. ಚತುರ್ಥ ಅಂದ್ರೆ ನನ್ನನ್ನು ಅಪ್ಪಿಕೊಂಡಾಗ ಅವನು ಚತುರ್ಥನಾಗ್ತಾನೆ, ನನ್ನನ್ನು ಬಿಟ್ಟು ಅವನಿರೋಲ್ಲ. ಅವನೇ ಆತ್ಮ, ಅವನನ್ನು ತಿಳಿಯುವುದೇ ಶಿವಯೋಗ. ಅವನಿಗೆ ಅನ್ಯವಿಲ್ಲ, ಅವನಿಂದ ಭಿನ್ನವಿಲ್ಲ, ಭೇದವಿಲ್ಲ. ಆತ ಸದಾ ಪ್ರಶಾಂತನಾಗಿರ್ತಾನೆ. ಅದನ್ನು ಬಹಳ ಚೆನ್ನಾಗಿ ಹೇಳಿದ್ರು ಆದಯ್ಯನವರು. ಶಿವತತ್ವ, ಶಿವಜ್ಞಾನ, ಶಿವೈಕ್ಯವಪ್ಪ, ಈ 3 ತ್ರಿವಿಧ ಅರಿಬೇಕು ನೋಡಿ. ಶಿವತತ್ವ, ಶಿವಜ್ಞಾನ, ಶಿವೈಕ್ಯ. ಶಿವಾದಿ ಪೃಥ್ವಿ ಅಂತ ಒಪ್ಪ ತತ್ವಾದ್ಭಾವನರಿತು ತತ್ವಜ್ಞಾನಿಯಾಗಬಲ್ಲಡೆ, ಅದು ವರ್ಮ, ಅದು ಸಂಬಂಧ. ಬ್ರಹ್ಮಾನುಸಂಧಾನದಿಂದ ವಿನಾಭಾವವನೈತಿ ಶಿವೈಕ್ಯವಾಗಬಲ್ಲದೆ. ಯಾಕೆ ಪೃಥ್ವಿಯಿಂದ ಶುರು ಮಾಡಿದ್ರೆ ಅಂದ್ರೆ ನಿಮ್ಮ ಶಿವಯೋಗ ಆರಂಭವಾಗುವುದು ಈ ಪೃಥ್ವಿ ತತ್ವದಿಂದ, ಆಚಾರಲಿಂಗದಿಂದ. ಶಿವಾದಿ ಪೃಥ್ವಿ ಅಂತ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅದು ವರ್ಮ, ಅದು ಸಂಬಂಧ ಅಂತ ನಮ್ಮ ಶರಣರು ಹೇಳ್ತಾ ಇದ್ದಾರೆ. ಹಾಗೇನೆ ಆತ ಪರಬ್ರಹ್ಮ ಪರಮಾಕಾಶ. ಆತ ಎಲ್ಲಾ ನಾಮರೂಪಗಳಿಗೆ ಆಧಾರವಾಗಿದ್ದಾನೆ. ಆ ಎಲ್ಲಾ ನಾಮರೂಪಗಳ ಮಧ್ಯೆ ತುಂಬಿಕೊಂಡ ಪರವಸ್ತುವೆ ಚಿದಾಕಾಶವಾಗಿದೆ, ಮಹದಾಕಾಶವಾಗಿದೆ ಅಂತ ಅದನ್ನು ನೋಡಿದ್ರೆ ನೀವು. ಆಕಾಶ ಜಡವಾಗಿರ್ಬಹುದು, ಆದ್ರೆ ಚಿದಾಕಾಶ ಅಜಡವಾಗಿರುತ್ತೆ, ನಿರ್ವಿಕಾರಿಯಾಗಿರುತ್ತೆ. ಚಿದಾಕಾಶ ಅಂದ್ರೆ ಅದೊಂದು ಸೂಕ್ಷ್ಮಾತಿ ಸೂಕ್ಷ್ಮ, ಪರಿಪೂರ್ಣ, ಸರ್ವಾಂತರ್ಯಾಮಿ. ಅದರಿಂದ ಅದಕ್ಕೆ ಪರಮಾಕಾಶ ಅಂತಾನೂ ಕರೀತಾರೆ. ನೋಡಿ, ಆಕಾಶದ ಹೆಸರುಗಳು ಮುಗಿಯೋದೇ ಇಲ್ಲ. ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಸ್ವತಂತ್ರ ಸಿದ್ಧಲಿಂಗ ಶರಣರು. ಲಿಂಗವೇದಿಯಾದ ಶರಣನಿಗೆ ಕಂಗಳ ಕೊನೆಯಿಂದ ನೋಡಿದ ಸರ್ವಲೋಕವೆಲ್ಲ. ಕಂಗಳ ಕೊನೆಯಿಂದ ಆತ ಏನ್ ನೋಡ್ತಾ ಇದ್ದಾನೆ? ಇಷ್ಟಲಿಂಗವನ್ನು ನೋಡ್ತಾ ಇದ್ದಾನ್ರಿ. ಹಾಗೆ ನೋಡಿದ ತಕ್ಷಣ ಕಂಗಳ ಕೊನೆಯಿಂದ ನೋಡಿದ ಸರ್ವಲೋಕವೆಲ್ಲ ಚಿದಾಕಾಶಮಯವಾಗಿ ತೋರುವುದಲ್ಲದೆ ಮತ್ತೊಂದು ಪರಿಯಾಗಿ ತೋರದು. ನೋಡ, ಅರ್ಥ ಮಾಡಿಕೊಳ್ಳಬೇಕು ವಚನಗಳನ್ನ. ಆ ಶರಣನು ಬ್ರಹ್ಮಜ್ಞಾನವೇ ಜೋಡಾಗಿ ದುಃಖರಹಿತನು. ಯಾಕೆ? ದಿನಾಲು ಶಿವಜ್ಞಾನ, ಶಿವಯೋಗ. ಅವನಿಗೆಲ್ಲಿ ದುಃಖ ಬರೋಕೆ ಸಾಧ್ಯ? ಆ ಅಜಡ ರೂಪ ನಿಜಯೋಗಿಯ ಜ್ಞಾನವು ಸುಷುಪ್ತಿಯ ನೈದಿತ್ತಾಗಿ. ಯಾವುದು ಸುಷುಪ್ತಿ? ಇಡ ಪಿಂಗಳ ನಡುವಿರುವ ಈ ಸುಷುಪ್ತಿ ನಾಳ ಮುಂದೆ ನಿರಂಜನ ಲಿಂಗಕ್ಕೆ ಹೋಗಿ ಅಲ್ಲಿ ಬ್ರಹ್ಮನಾಡಿ ಏಕನಾಡಿಯಾಗುವುದಿದೆಯಲ್ಲ, ಆ ಜ್ಞಾನ, ಈ ನಿಜಯೋಗಿದ ಜ್ಞಾನ ಸುಷುಪ್ತಿಯ ನೈದಿತ್ತದ ಸುಷುಪ್ತಿ ನಾಳದ ಮೂಲಕ ಮೇಲೆ ಹೋಗಿ ಆಕಾಶದ ಕುಸುಮದಂತೆ ತನುವಿಲ್ಲದ ಘನರೂಪನು ಆಗ್ಬಿಡ್ತಾನೆ ಆ ಶಿವಯೋಗಿ. ಮನವೆಂಬ ಅನ್ನುವನುಂಗಿ, ಅಂದ್ರೆ ಮನ ಅನ್ನೋದು ನಿಶ್ಚಲವಾಗಿ, ನಿರ್ವಿಕಾರವಾಗಿ, ಅದು ನಷ್ಟವಾಗಿ, ನಿರಸನವಾಗಿ, ಮನವೆಂಬ ಅನ್ನುವನುಂಗಿ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಪದದಲ್ಲಿ ಆತ ಪ್ರವೇಶವಾಗಿ ಬಿಡ್ತಾನೆ ಅನ್ನೋದು ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ್ ಹೇಳ್ತಾ ಇದ್ದಾರೆ. ಹಾಗೇನೆ ಆತ ಲಿಂಗ ನೋಡಿ ಶುರು ಮಾಡಿ ಏನು, ಮತ್ತೆ ನೀವು ಕರಹಸ್ತದಲ್ಲಿ ಇಟ್ಟುಕೊಂಡಿರುವ ಆ ಲಿಂಗ, ಸ್ಥಾವರ ಲಿಂಗ, ಅದು ಬೇರೆನಾ? ಅಥವಾ ನಿಮ್ಮ ಕರಹಸ್ತದಲ್ಲಿ ಎಲ್ಲ ಇಟ್ಕೊಳ್ತೀರಲ್ಲ ಈ ಇಷ್ಟಲಿಂಗ, ಏನಾದ್ರು ವ್ಯತ್ಯಾಸ ಇದೆಯಾ? ಅದನ್ಯಾಕೆ ಇಟ್ಕೊಳ್ತಾ ಇದ್ದೀರಿ? ಮತ್ತೆ ಅದು ಇಟ್ಕೊಂಡೆ ನೀವು ಮಾಡ್ಕೊಳ್ತಿದ್ದೀರಲ್ಲ ಅಂದಾಗ ಈ ಉತ್ತರವಾಗಿ
ಉತ್ತರವಾಗಿ ಯಾವನಿಂದ ಎಲ್ಲ ಭೂತಗಳು ಉದಯಿಸುತ್ತವೆಯೋ, ಯಾವನಿಂದ ಬಾಳುತ್ತವೆಯೋ, ಯಾವನಲ್ಲಿ ಪ್ರವೇಶಿಸಿ ಪೂರ್ಣವಾಗಿ ಉಳಿಯುತ್ತವೆಯೋ ಅವನೇ ಬ್ರಹ್ಮ. ಲಿಂಗದಲ್ಲಾಗಲಿ ಅಂಗದಲ್ಲಾಗಲಿ ಎಲ್ಲ ಲಿಂಗಗಳನ್ನು ಕೊಟ್ಟಾಗ ಅಲ್ಲಲ್ಲಿ ನಮಗೆ ಭೂತಗಳನ್ನು ಕೊಟ್ಟರು. ಪೃಥ್ವಿ ಕೊಟ್ಟರು, ಜಲ ಕೊಟ್ಟರು, ಅಗ್ನಿ ಕೊಟ್ಟರು, ಆಕಾಶ ಕೊಟ್ಟರು, ವಾಯು ಕೊಟ್ಟರು. ಯಾವ ಭೂತಗಳು, ಯಾವನಿಂದ ಎಲ್ಲ ಭೂತಗಳು ಉದಯಿಸುತ್ತವೆ? ಪರಮಾತ್ಮನಿಂದ. ಯಾವನಿಂದ ಬಾಳ್ತವೆ? ನನ್ನಲ್ಲಿ ಹಾಕಿದವನು ಅವನೇ, ನನ್ನಲ್ಲಿ ಬಾಳ್ತಾ ಇವೆ. ಯಾವನಲ್ಲಿ ಪ್ರವೇಶಿಸಿ ನಾನು ಮರಣ ಆದ ನಂತರ ಎಲ್ಲಿ ಹೋಗ್ತವೆ ವಾಪಸ್ಸು? ಮತ್ತೆ ಯಾರು ನನಗೆ ಕೊಟ್ಟಿದ್ರು ಅವನ್ನ ಪರಮ ಕೊಟ್ಟಿದ್ದ ಅವನ ಹತ್ರ ಹೋಗ್ಬಿಡ್ತಾವೆ. ಅದನ್ನ ನಾನು ಶಿವಯೋಗದಲ್ಲಿ ತಿಳಿತಾ ಇದ್ದೀನಿ. ಆಚಾರ ಲಿಂಗಾಯ ನಮಃ ಅಂದಾಗ ಪೃಥ್ವಿ ತತ್ವದ ನೆನಪಾಗ್ತಾ ಇದೆ, ನನ್ಗೆ ಗೊತ್ತದು. ಹೀಗೆ ಸಕಲ ವಿಶ್ವದ ಆದಿ ಮಧ್ಯ ಅವಸಾನದಲ್ಲಿ ಮಹಾಧಾರನಾಗಿರುವ ಸರ್ವತತ್ವಗಳ ಲಯಸ್ಥಾನವಾಗಿರುವ ಬ್ರಹ್ಮವೇ ಲಿಂಗ. ಅದೇ ನನ್ನ ಇಷ್ಟಲಿಂಗ. ಆ ಇಷ್ಟಲಿಂಗದ ವಿನಃ ಜಗತ್ತಿಗೆ ಅಸ್ತಿತ್ವವಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ಇಷ್ಟಲಿಂಗ, ಇಡೀ ಒಂದು ದೊಡ್ಡ ಸ್ಥಾವರ ಲಿಂಗವನ್ನು ನನ್ನ ಕರಹಸ್ತದಲ್ಲಿ ಇಟ್ಕೊಳಕ್ಕಾಗೋಲ್ಲ. ಅಲ್ಲಿ ಸ್ಥಾವರ ಲಿಂಗದ ಒಳಗಡೆ ಏನಿದೆ ನನಗೆ ಏನೂ ಗೊತ್ತಿಲ್ಲ. ಆದರೆ ನನ್ನ ಇಷ್ಟಲಿಂಗದ ಒಳಗಡೆ ಏನಿದೆ, ಆ ಇಷ್ಟಲಿಂಗದ ಸ್ವರೂಪವಾದ ನನ್ನಲ್ಲಿ ಒಳಗೆ ಏನಿದೆ ನನಗೆ ಗೊತ್ತಿರೋದ್ರಿಂದ ಆ ಲಿಂಗವನ್ನ ಇಡೀ ವಿಶ್ವದ ಒಂದು ಸ್ವರೂಪವಾಗಿ ಚುಳುಕಾಗಿ ನನ್ನ ಕರಹಸ್ತದಲ್ಲಿ ಇಷ್ಟಲಿಂಗದ ರೂಪದಲ್ಲಿ ಚುಳುಕಾಗಿ ಬಂದೆ ಅನ್ನೋದನ್ನ ಹಿಡ್ಕೊಂಡು ನಾನು ಅದನ್ನು ಪೂಜಿಸ್ತಾ ಇದ್ದೀನಿ. ಹೇಗೆ? ಮಾತು ಮಥನಗಳಿಲ್ಲದೆ. ನಿಮ್ಮ ಹಾಗೆ ಗಂಟೆಗಟ್ಲೆ ನಾನು ರುದ್ರ ಮಂತ್ರ ಏನೇನೋ ಅಂದ್ರಲ್ಲ, ಅದು ನನ್ಗೆ ಗೊತ್ತಿಲ್ಲ. ಅದು ಗಂಟೆಗಟ್ಲೆ ಏನೇನೋ ನೀವು ಓಂ ಶಂಕರಾಯ ನಮಃ ಅದು ಇದು ಎಲ್ಲ ಅಂತೀರಿ. ಮಾತು ಮಥನಗಳಿಲ್ಲದೆ ನಾನು ಗೋಷ್ಠಿ ಮಾಡಲ್ಲ. ಗಂಟೆಗಟ್ಲೆ ಅದ್ರ ಮುಂದೆ ಸ್ಥಾವರ ಲಿಂಗದ ಮುಂದೆ ಕುತ್ಕೊಂಡು ಮಾತು ಮಥನಗಳಿಲ್ಲದೆ ನಾನು ನನ್ನ ಇಷ್ಟಲಿಂಗದಲ್ಲಿ ಒಬ್ಬನೇ ಕೂತ್ಕೊಂಡು ಮಾತು ಮಥನಗಳಿಲ್ಲದೆ ಮತ್ತೆ ಮತ್ತೆ ನಿಮಗೆ ತಿವಿಯೋ ಹಾಗೆ ಹೇಳ್ತೀನಿ, ಜಾತಿ ಸೂತಕವಿಲ್ಲದೆ. ಯಾಕೆ ನೀವು ಕೂಡ್ಸ್ಕೊಳ್ಳಿಲ್ಲ? ಮಾಧರ ಧೂಳೇನ ಯಾಕೆ ಪಕ್ಕ ಕೂಡ್ಸ್ಕೊಳ್ಳಲಿಲ್ಲ ನೀವು? ಮಾದರ ಚೆನ್ನಯ್ಯನವ್ರನ್ನ ಯಾಕೆ ಕೂಡ್ಸ್ಕೊಳ್? ತಲವಾರ ಕಾಮಿದೇವೆಯನ್ನ ನೀವು ಪಕ್ಕಕ್ಕೆ ಇಷ್ಟಲಿಂಗದ ಪೂಜೆಯಲ್ಲಿ ಕೂಡ್ಸ್ಕೊಳ್ತೀರಾ? ಗೋತ್ರವಿಲ್ಲದವರನ್ನ ಗರ್ಭಗುಡಿಯಲ್ಲಿ ಬೆಳೆದ ಜಾತಿಯವರು ನೀವು. ಜಾತಿ ಸೂತಕವಿಲ್ಲದೆ ನನ್ನ ಪೂಜೆ ನಡೀತಾ ಇದೆ. ನನ್ನ ಜೊತೆ ಯಾರೇ ಬರ್ಲಿ, ಕೂತ್ಕೊಳ್ಳಿ. ಶಿವಯೋಗದಲ್ಲಿ ನಾನು ತಯಾರಿದ್ದೀನಿ. ಐ ವಿಲ್ ನೆವರ್ ಆಸ್ಕ್ ಯು ಕಾಸ್ಟ್. ಮಾತು ಮಥನಗಳಿಲ್ಲದೆ, ಜಾತಿ ಸೂತಕವಿಲ್ಲದೆ, ಶಿವಾತ್ಮ ಜ್ಞಾನದಿಂದ. ಯಾವ ಶಿವಾತ್ಮ ಜ್ಞಾನ? ಸಕಿಲಗಳು, ಪ್ರತಿ ಲಿಂಗ, ಪ್ರತಿ ಚಕ್ರ ಏನಿದೆ 24 ಸಕಿಲಗಳಿರುವ ಜ್ಞಾನ ನನಗೆ ಕೊಟ್ಟಿದ್ದಾರೆ ಶಿವಾತ್ಮ ಜ್ಞಾನದಿಂದ. ಪಂಚಮುಖವನರಿತು. ಯಾವ ಪಂಚಮುಖ? ಸದ್ಯೋಜಾತ, ತತ್ಪುರುಷ, ಅಘೋರ, ಈಶಾನ್ಯ, ಇವೆಲ್ಲ ಪಂಚಮುಖವನ್ನು ಆದ ನನ್ನನ್ನು ಕೂಡ ಗುರುಲಿಂಗ, ಜಂಗಮ, ಪಾದೋದಕ ಈ ಪಂಚಮುಖಗಳನ್ನು ನನ್ನಲ್ಲೂ ಅರಿತು ಪರಬ್ರಹ್ಮಲಿಂಗವನ್ನಾಚರಿಸಿ ಎಲ್ಲಿ ತನಕ ಹೋದೆ ನಾನು? ನಿರಂಜನ ಲಿಂಗ, ಅನುಲಿಂಗದ ತನಕ ಪರಬ್ರಹ್ಮಲಿಂಗವನ್ನು ಆಚರಿಸಿ ನಿರ್ಭರಿತನಾಗಿರ್ದ ನೋಡ. ನಾನು ನಿರ್ಭರಿತನಾಗಿದ್ದೇನೆ. ಹೀಗಾಗಿ ನಿನ್ನ ಲಿಂಗ ಏನಿದೆಯೋ ನನಗೇನೂ ಗೊತ್ತಿಲ್ಲ. ನನ್ನ ಲಿಂಗ ಮಾತ್ರ ಏನಿದೆ, ನನ್ನ ಲಿಂಗ ಅದು ಶಿವಾತ್ಮ ಧ್ಯಾನ. ಅಲ್ಲಿರುವ ಪಂಚಮುಖಗಳು, ಎಲ್ಲಾ ಲಿಂಗಗಳು, ನಿರಂಜನ ಲಿಂಗ, ಅನುಲಿಂಗದ ತನಕ ನಾನು ಹೇಗೆ ನನ್ನ ಇಷ್ಟಲಿಂಗದ ಮೂಲಕ ಹೇಗೆ ಹೋಗ್ತಾ ಇದ್ದೀನಿ, ದಿನನಿತ್ಯದ ಶಿವಯೋಗದಿಂದ ನಾನು ಹೇಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನನಗೆ ಅದು ಹೇಳೋಕ್ಕಾಗೋಲ್ಲ. ನನ್ನ ಹತ್ರ ಶಬ್ದಗಳಿಲ್ಲ. ಹೀಗಾಗಿ ನಿನ್ನ ಸ್ಥಾವರ ಲಿಂಗ, ನನ್ನ ಇಷ್ಟಲಿಂಗ, ಐ ಕಾಂಟ್ ಕಂಪೇರ್ ಇಟ್. ಇಬ್ಬರ ನಡುವೆ ಒಂದು ಸಮನ್ವಯತೆ ಆಗಲಿ ಅಥವಾ ಇಬ್ಬರ ನಡುವೆ ಏನಾದರೂ ಒಂದು ಹೌದು ಇಬ್ಬರ ನಡುವೆ ಇದು ಹೀಗಿದೆ, ಇದು ಹಾಗೆ ಇದೆ ಅನ್ನೋಕ್ಕೂ ಕೂಡ ನನ್ನ ಹತ್ರ ಏನೂ ಇಲ್ಲ. ಆದ್ದರಿಂದ ದಯವಿಟ್ಟು ನೀವು ಅವರು ಸ್ಥಾವರಲಿಂಗವೇ, ಇದು ಇಷ್ಟಲಿಂಗವೇ, ನನಗೆ ಗೊತ್ತಿಲ್ಲ. ಎಲ್ಲಾ ಪಂಚಮಹಾಭೂತಗಳು ನಿಮ್ಮ ಸ್ಥಾವರಲಿಂಗದಲ್ಲಿ ಆ ಸ್ಥಾವರಲಿಂಗದ ನನ್ನ ಒಳಗೆ ಬಂದು ಮತ್ತೆ ಪರಮನ ಹತ್ರ ಹೋಗ್ತವೆ. ಆ ತತ್ವ ನನಗೆ ಗೊತ್ತಿಲ್ಲ. ಆದ್ರೆ ಖಂಡಿತವಾಗಿ ನಾನು ಹೇಳಬಲ್ಲೆ, ಇಷ್ಟಲಿಂಗದಲ್ಲಿ ಇರುವಂತಹ ಪಂಚಮಹಾಭೂತಗಳು, ನನ್ನಲ್ಲಿರುವ ಪಂಚಮಹಾಭೂತಗಳು, ಅವು ಎಲ್ಲಿವೆ, ಹೇಗಿವೆ, ಅವು ಇರುವ ಲಿಂಗಗಳು ಯಾವುವು, ಅಲ್ಲಿರುವ ಒಬ್ಬ ಪರಮನ ಮುಖಗಳು ಯಾವುವು, ಎಲ್ಲ 24 ಸಕಿಲಗಳನ್ನು ನನಗೆ ಹೇಳಿಟ್ಟಿದ್ದಾರೆ. ನನಗೆಲ್ಲ ಗೊತ್ತಿದೆ. ನನ್ನ ಇಷ್ಟಲಿಂಗದ ಮೂಲಕ ಅದನ್ನ ಹೇಗೆ ನಾನು ಮಾಡಿಕೊಳ್ಳಬೇಕು, ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ನನಗೆ ಕಲಿಸಿರೋದ್ರಿಂದ ಪರಬ್ರಹ್ಮ ಲಿಂಗವನ್ನು ಆಚರಿಸಿ ನಿರ್ಭರಿತರಾಗಿರ್ದನೂಡ. ನಿರ್ಭರಿತನಾಗಿರ್ಬೇಕಾದ್ರೆ ನನಗೆ ನಿಮ್ಮಿಂದ ಅದು ನಿರ್ಭರಿತ ಆಗೋದು ನಿಮಗೆ ಸಾಧ್ಯ ಇತ್ತಂದ್ರೆ ಸ್ಥಾವರಲಿಂಗದ ಮೂಲಕ ನೀವು ಮುಂದುವರಿದ ದಯವಿಟ್ಟು. ಆದ್ರೆ ನನಗೆ ಅದು ಸಾಧ್ಯವಿಲ್ಲ. ಏಕೆಂದ್ರೆ ನನ್ನ ಇಷ್ಟಲಿಂಗವೇ ನನಗೆ ಎಲ್ಲವನ್ನ ಕೊಡ್ತಾ ಇದೆ. ಅದನ್ನು ನಾನು ಮಾಡಿ ಸಫಲನಾಗಿದ್ದೇನೆ, ಯಶಸ್ವಿಯಾಗಿದ್ದೇನೆ ಅಂತ ಜಕ್ಕಣ್ಣಯ್ಯನವರ ವಚನದಿಂದ ನಮಗೆ ಮನದಟ್ಟಾಗ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿಗಳು.
ಮುಂದಿನ ಒಂದು ಲಕ್ಷಣಗಳನ್ನ ಮುಂದಿನ ವರ್ಗದಲ್ಲಿ ನೋಡೋಣ. ಯಾರಾದರೂ ಶಿವಯೋಗದ ಒಂದು ವಚನವನ್ನ ಯಾರಾದರೂ ಹೇಳ್ತೀರಾ ಇವತ್ತು? ನೀವು ಯಾವ್ದಾದ್ರು ವಚನವನ್ನ ಇಷ್ಟಲಿಂಗ ಪೂಜೆಯಲ್ಲಿ ಅಂತ ಇದ್ದೀರಾ? ಯಾರಾದ್ರೂ ತಾಯಂದಿರು ಅಥವಾ ಅಣ್ಣಂದಿರು ಶಿವಯೋಗದಲ್ಲಿ ಯಾವ್ದಾದ್ರು ಒಂದು ಸುಂದರವಾದ ವಚನವನ್ನು ಹೇಳ್ತಿದ್ರೆ ಹೇಳಿ. ನಾ ಹೇಳ್ತೇನೆ. ಓಂ ಶ್ರೀ ಗುರು ಹೇಳಿ, ಹೇಳಿ ಅಕ್ಕ. ಬಸವಲಿಂಗಾಯ ನಮಃ. ಘನ ಎನ್ನೊಳಗೆ ಮಹಾಲಿಂಗಕ್ಕೆ ಮನವೇ ಪೀಠವಾಗಿ ತನುವೇ ಶಿವಾಲಯವಾಗಿ ನೆನಹೇ ಪೂಜೆಯಾಗಿ. ಘನ ಮಹಾಲಿಂಗಕ್ಕೆ ಮನವೇ ಪೀಠವಾಗಿ ತನುವೇ ಶಿವಾಲಯವಾಗಿ ನೆನಹೇ ಪೂಜೆಯಾಗಿ. ಧ್ಯಾನವೇ ತೃಪ್ತಿಯಾಗಿ ಧ್ಯಾನವೇ ತೃಪ್ತಿಯಾಗಿ ಅಂಬೋದಿಯೊಳಗೆ ಧ್ಯಾನವೇ ತೃಪ್ತಿಯಾಗಿ ಅಂಬೋದಿಯೊಳಗೆ ಮುಳುಗಿದೆ ಪೂರ್ಣ ಕುಂಭದಂತೆ ಮುಳುಗಿದೆ ಪೂರ್ಣ ಕುಂಭದಂತೆ. ಘನ ಮಹಾಲಿಂಗಕ್ಕೆ ಮನವೇ ಪೀಠವಾಗಿ ತನುವೇ ಶಿವಾಲಯವಾಗಿ. ನಿಮ್ಮ ವಿರಳ ದಿವ್ಯ ಮಹಾಬೆಳಗಿನೊಳಗೆ ನಿಮ್ಮ ವಿರಳ ದಿವ್ಯ ನಿಮ್ಮ ವಿರಳ ದಿವ್ಯ ಮಹಾಬೆಳಗಿನೊಳಗೆ ಮುಳುಗಿ ನಾನು ನೀನೆಂ ಉಭಯದ ಕುರುಹ ಮರೆದು ಏನೇನು ಅರಿಯದಿದ್ದೆ ಅಯ್ಯ ಅಖಂಡೇಶ್ವರ ಅಖಂಡೇಶ್ವರ ಅಖಂಡೇಶ್ವರ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಅಕ್ಕ ಯಾರು ವಚನ ಇದು? ಯಾರ್ದು? ಯಾರು ಬರ್ದಿದ್ದು? ಷಣ್ಮುಖ ಶಿವಗುರುದಪ್ಪ. ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಯಾರು ಹೇಳ್ತೀರಿ? ಶಾಂತ ಮಲ್ಲಿಕಾರ್ಜುನ ಯಾರ್ದು? ಶಾಂತ ಮಲ್ಲಿಕಾರ್ಜುನ ವಚನಾಂಕಿತ ಯಾರದು? शांत मल्लिकार्जुन। और तेरे को बोलता हूँ सुन, कल पे तू दारू पी के ಯಾರು ಹೇಳ್ತೀರಾ? ಶಾಂತ ಮಲ್ಲಿಕಾರ್ಜುನ ಅನ್ನೋದು ಒಂದು ನಿಖಳಂಕ ಶಾಂತ ಮಲ್ಲಿಕಾರ್ಜುನ ಅಂತ ಆದಯನವರು ಬರ್ತಾ ಇದೆ ಅಲ್ವಾ? ಮಲ್ಲಿಕಾರ್ಜುನ ಅಲ್ರಪ್ಪ ಅವ್ರೆ, ಆದಾಯನವ್ರದ್ದು ಅಲ್ರಪ್ಪ ಅವ್ರೆ. ಮತ್ತೆ ಯಾರ್ದಿದೆ ಅದು? ಮಡಿವಾಳ ಮಾಚಿದೇವ್ರದಿದೆಯಾ? ಅಲ್ರಪ್ಪ ಅವ್ರೆ, ಶಾಂತರಸದಿಲ್ರಿ ಅವ್ರದ್ದು. ನೋಡಿ, ಮಡಿವಾಳ ಮಾಚಿದೇವರ ಸಮಯಾಚಾರದ ಮಲ್ಲಿಕಾರ್ಜುನ ಅಂತ ಒಬ್ರಿದ್ದಾರೆ. ಯಾಕೆ ಸುಮ್ನೆ ಅನ್ಮ್ಯೂಟ್ ಮಾಡ್ಕೋತೀರಿ? ಮಂಗಳಾತಾಯಿಯವ್ರು ಮ್ಯೂಟ್ ಮಾಡ್ಕೊಳ್ರಿ. ಈಗ ಶಿವಯೋಗದ ಬಗ್ಗೆ ಏನಾದ್ರೂ ಇವತ್ತಿನ ಕ್ಲಾಸ್ ಬಗ್ಗೆ ಏನಾದ್ರೂ ಸಂದೇಹ, ಸಲಹೆ, ಸೂಚನೆ ಇದ್ರೆ ಹೇಳಿ ಸರ. ಈಗ ಘಟಾಕಾಶ, ಮಠಾಕಾಶ, ಬಿಂದುವಾಕಾಶ, ಮಹಾಕಾಶ ಹೇಳ್ರಲ್ರಿ ಸರ್. ಈಗ ನಮ್ ಕಡೆ ಕೆಲವ್ರದ್ದು ಅಡ್ಯಾಸ್ರಿ ಏನೈತೆ, ಚೌಕಿ ಮಠ ಅಂತ ಐತಿ ನೋಡಿದ್ರಿ ಸರ್ ಅಡ್ಯಾಸ್ರಿ. ಚೌಕಿ ಮಠ ಅಂತ ಇರ್ತೈತ್ರಿ ಇಲ್ಲಿ. ಆ ಚೌಕಿ ಮಠ ಅಂತಂದ್ರ ನಿಷ್ಕಲ, ನಿಶೂನ್ಯ, ನಿರಂಜನ ಈ ಅನುಬೋಧನೆಗಳನ್ನ ಈ ಸಂಬಂಧಿಸಿರ್ತಕ್ಕಂತ ಬೋಧನೆ ಮಾಡೋರನ್ನ ಆ ಮಠದವ್ರನ್ನ ಚೌಕಿ ಮಠ ಇರ್ತಾರ. ಅದಕ್ಕಾಗಿ ಈ ಮಠಾಕಾಶ ಅಂತ ಹೇಳೋ ನೆನಪು ಸಂದರ್ಭದಾಗ ನಮಗ ಅದ ನೆನಪು ಬತ್ರಿ. ಆ ತತ್ವದ ಬಗ್ಗೆ ಮಾತ್ರ ವಿಶೇಷವಾಗಿರ್ತಕ್ಕಂತ ಮಾಸ್ಟ್ರಿ ಹೊಂದಿದವ್ರು ಅವರು. ಅವ್ರ ಅಡ್ರೆಸ್
ಈಗ ಹಾ. ಸದ್ಯಕ್ಕೆ ಚೌಕಿ ಮಠ ಅಂತ ಯಾವ ಊರಾಗ ಅದಾವು? ಏ ಇಲ್ರಿ ಸರ್ ಅದಾವ್ರಿಪ್ಪ. ನಿಮ್ಗೆ ಅದಾವ್ರಿ ಯಾವ ಅಪ್ಪಾರ ಮಠ? ಅವರ ಹೇಳಿ. ಹೇಳವ್ರ ಕೇಳತ್ತಾರ್ರಿ ಇವ ಹಾ? ಯವ್ವ ಇದನ್ನ ಈ ಜ್ಞಾನವನ್ನ ಮುರ್ಗೋಡದಾಗ ಐತ್ರಿ, ಮುರ್ಗೋಡದಾಗ ಚೌಕಿ ಮಠ ಐತ್ರಿ. ಐತಲ್ಲ, ಅಲ್ಲಿ ಮಠಾಧೀಶರು ಅಲ್ಲಲ್ಲ. ಇದ್ದಾರಾ? ಹಾ, ಮೊದಲು ಅಜ್ಜಾವ್ರ ಚೌಕ. ಈಗ ಯಾರು ಇದಾರೇನ್ರಿ ಸಂಗೊಳ್ಳಿ ಆ ಮಠದಾಗ? ಕಿತ್ತೂರಲ್ಲೂ ಇದೆ ಇರ್ಲಿ ಅಪ್ಪಾರ, ಚೌಕಿ ಮಠದ ಹೇಳಿ. ಕಿತ್ತೂರಾಗ ಚೌಕಿ ಮಠ ರೀ. ಅದರ ಹಾ. ಪರಂಪರೆ ಉಳ್ಳದನ ನಾಗನೂರ್ ರುದ್ರಾಕ್ಷಿ ಮಠ. ಮೂಲತಃ ಮಠ ಅದು ಚೌಕಿ ಮಠನ ನಾಗನೂರ್ ಮಠ. ಅಲ್ಲ ಇರ್ಲಿ, ಈಗ ಅಲ್ಲಿ ಮಠಾಧೀಶರು ಈ ಈ ಈ ಎಲ್ಲಾ ಸ್ಥಳಗಳ ಬಗ್ಗೆ ಅದು ಎಲ್ಲ ಅವ್ರಿಗೇನ್ ಶಿವಜ್ಞಾನ ಇರುತ್ತೆ ಏನಂತ? ಅಪ್ಪಾರ, ಅಲ್ಲೊಂದ್ ಏನ್ ವಿಶೇಷತೆ ಅಂದ್ರ ಚೌಕಿ ಮಠದಾಗ ಜಂಗಮ ಪೂಜೆ ನಡಿತೈತ್ರಿ. ಅಂದ್ರೆ ಏನು? ಒಂದ್ ತಿಂಗಳ ಶ್ರಾವಣದಾಗ ಅವ್ರೇನ ಅಂದ್ರೆ ಏನು? ಅದು ಇದು ಮೂರ್ತಿ ಪೂಜೆ ಅದು ಏನಿಲ್ಲ. ಅಲ್ಲ, ಕೇವಲ ಜಂಗಮ ಪೂಜೆ ಅಂದ್ರೆ ಏನು? ಯಾರ್ದು? ಇದರ್ಪ ಈಗ ಅವ್ರ ಪಾದ ಪೂಜೆ, ಭಕ್ತರೊಂದ್ ಪಾದ ಪೂಜೆ ಇಟ್ಕೊಳ್ಳೋದು. ಅಲ್ಲೇ ಬರೇ ವಚನಗಳನ್ನ ಪಠಣ ಮಾಡ್ತಾರು. ನಾಗ್ನೂರಾಗ ನಡಿತೈತ್ರಿಪಾ ಈಗ ಒಂದ್ ತಿಂಗಳ ಶ್ರಾವಣದಾಗ ಅದು. ಮತ್ತ ಕಡ್ಕೊಳದಾಗ ಒಂದ್ ಚೌಕಿ ಮಠ ಅಂತ್ರಪ್ಪ. ಅವ್ರು ಬರೇ ಏನು ಪೂಜೆ ಮಾಡುದಿಲ್ಲ ಒಂದ್ ತಿಂಗಳೆಲ್ಲ. ಮೂರ್ತಿ ಪೂಜೆ, ಆ ಅಭಿಷೇಕ ಈ ಅಭಿಷೇಕ ಏನೂ ಇಲ್ಲ. ಕೇವಲ ಜಂಗಮ ಪೂಜೆ ಹೆಂಗೈತ್ರಪ್ಪ. ಅದೇ ಅದೇ ಅದೇನ ಉಳ್ದದ್ದೇನ್ ನನಗ್ ಗೊತ್ತಿಲ್ಲ. ಅಪ್ಪಾರ್ ಹೇಳ್ದಂಗ, ಅರ್ಬಾಯಿ ಅಪ್ಪಾರ್ ಹೇಳ್ದಂಗ ಬಾಳ್ ಚಲೋ ಅಂದ್ರ ಅವ್ರ ಚೌಕಿ ಮಠ ಅಂದ್ರ 4 ಇದ್ದದ್ದನ ಘಟಾಕಾಶ, ಮಠಾಕಾಶ, ಬಿಂದ್ವಾಕಾಶ, ಮಹದಾಕಾಶ. ಅದಕ್ಕ ತತ್ವಕ್ ಬದ್ಧವಾಗಿನ ಅವ್ರ ಏನ್ರ ಜಂಗಮ ಪೂಜೆ ತಗೊಂಡ್ ಹೊಂಟಿದಾರೇನೋ ಇದನ್ನ ತಿಳಿಸಿ ಹೇಳೋರೊಂದಿಲ್ಲಲ್ರಿಪ್ಪ. ಅಲ್ಲ, ನನಗೇನ್ ಕೇಳ್ಬೇಕಾಗಿದೆ, ಜಂಗಮ ಪೂಜೆ ಅಂದ ತಕ್ಷಣ ಅವರು ಜಂಗಮರ ಪೂಜೆ ಏನ್ ಮಾಡ್ತಾ ಇದಾರೇನು ಅಂತ. ಅಲ್ಲಿ ಮಠದೀಶ್ವರ ಅವ್ರ ಯಾರ ಮಠಕ್ ಒಡೆಯರ್ದಾರ ಅವ್ರದ್ದು ಮಾಡ್ತಾರಪ್ಪ. ಅಂದ್ರೆ ಸಮೂಹ ಅಲ್ಲ, ಅಲ್ಲಿರುವ ಸ್ವಾಮೀಜಿ ಇಲ್ಲ ಸಮೂಹ ಅಲ್ಲ, ಸಮೂಹ ಅಲ್ಲ. ಅಲ್ಲ ಅದು ವ್ಯಕ್ತಿ ಪೂಜೆ ನಡೆದಂಗನ ಬಿಡ್ರಿ. ಆದ್ರ ಜನರಲ್ ಮತ್ತ ಅದೇ ಭಾವನೆ ತಗೊಂಡ್ ಬಂದಾರಲ್ಲ. ಮೂರ್ತಿ ಗಿರ್ತಿ ಅದು ಇದು ಇಲ್ಲ. ಅಲ್ಲ, ತಾತ್ವಿಕವಾಗಿ ನಾನ್ ಹೇಳಿದ್ ಸರಿ ಸರ್. ಈಗ ವಾಸ್ತವಿಕವಾಗಿ ಅದು ನಡೀತಾ ಇಲ್ಲ ಸರ್ ಅಷ್ಟೇ, ಯಾವ್ದಾದ್ರು ಎಲ್ಲಿ ಆದ್ರು. ಆದ್ರೆ ನನಗಿರೋ ಭಯ ಈಗ ಚೌಕಿ ಮಠ ಸ್ವಾಮಿಗಳಂದ್ರೆ ರುದ್ರಪ್ಪ ಅವರು, ಭಾರತೀಯವರು, ನೀವ ಎಲ್ಲಾರು ಈಗ ಸದ್ಯ ನಮಗ ಅದಕ್ಕಾಗಿ ಈಗ ನಾವೀಗ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ಲ. ಈಗ ನಮ್ ಚೌಕಿ ಮಠ ಚೌಕಿ ಮಠ ಅಂತ ಕರೀದ್ರಪ್ಪ ಇವ್ರನ್ನೆಲ್ಲ ಈಗ. ಇಲ್ಲ, ಚೌಕಿ ಮಠ ಸ್ವಾಮಿಗಳಂತ ಕರೀರಿ, ವರ್ತುಳಾಕ ಮಠ ಸ್ವಾಮಿಗಳಂತ ಕರೀರಿ. ನನಗೆ ಇವತ್ತಿನ ಪಾಠದಲ್ಲಿ ಏನ್ ಹೇಳ್ಬೇಕಾಗಿತ್ತಂದ್ರೆ, ಈಗ ಇನ್ನೊಂದೇನಂದ್ರೆ ಸರ್, ಇನ್ನೊಂದೇನಂದ್ರೆ ನಾಳೆ 5 ಗಂಟೆಗೆ ರೇಣುಕಾಪುರ ಅದು ಏನು ಹಾಕಿದಿರಲ್ಲ ತಾವು ಸ್ವಲ್ಪ ಪ್ರಕಟಣೆ ಫಸ್ಟ್ ಹೇಳಿದಿರಿ. ರೇಣುಕಾಪುರ ಅನ್ಮ್ಯೂಟ್ ಮಾಡ್ಕೊಳ್ರಿ. ರೇಣುಕಾಪುರ ತಾವು ಕೊಡಿ, ಮಾಹಿತಿ ಕೊಡಿ ಅದ್ರ ಬಗ್ಗೆ. ಮೈಸೂರಿನಲ್ಲಿ ಒಬ್ರು ಏನು ನಮ್ಮ ಅನಿಮೇಷನ್ ಮಾಡತಕ್ಕಂಥವ್ರು ಇದಾರೆ. ಅವ್ರದ ಒಂದು ವಿಡಿಯೋಗಳನ್ನೆಲ್ಲ ಕಳಿಸಿದ್ದಾರೆ ಮಾಡಿರತಕ್ಕಂಥದ್ದನ್ನ. ಸುತ್ತೂರು ಮಠದಲ್ಲಿ ಕೆಲವೊಂದೆಲ್ಲ ಮಾಡ್ಸಿದ್ದಾರೆ. ಅದು ಇಮ್ಯಾಜಿನೇಷನ್ಸ್ ಇದೆಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರನ್ನ ಮೀಟ್ ಮಾಡಿದ್ವಿ, ಭಾರತೀಯ ರುದ್ರಪ್ಪರನ್ನು ಸಹ ನಾನು ಕಾನ್ಫರೆನ್ಸ್ ಕಾಲ್ ಹಾಕಿ ಮೀಟ್ ಮಾಡಿದಾಗ ಅವರು ಆಯ್ತು ಮಾತಾಡೋಣ, ಫಸ್ಟ್ ಎಲ್ಲ ಫಿಸಿಕಲ್ ಸೇರ್ಕೊಳ್ಳೋಣ ಅಂತ ಅಂದ್ರು. ಅದಕ್ಕಾಗಿ ಅವ್ರು ಏನ್ ಹೇಳಿದ್ರು, ಅವ್ರನ್ನ ಇಲ್ಲ ಫಸ್ಟ್ ಒಂದು ಗೂಗಲ್ ಮೀಟ್ ಮಾಡ್ಬೋಣ, ಆನಂತರ ಕನ್ಕ್ಲೂಡ್ ಆದ್ಮೇಲೆ ನಾವು ನೋಡ್ಕೊಂಡು ಏನು ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಅದಕ್ಕೆ ನಾಳೆ ಸಾಯಂಕಾಲ ಅವ್ರನ್ನ ಪರಿಚಯ ಮಾಡಿಕೊಟ್ರು ನಮ್ಗೆ. ಪಾಂಡವಪುರದ ಒಂದು ಮಹಾದೇವಪ್ಪರು ಅಂತ ಅವ್ರು ನಮ್ಗೆ ಪರಿಚಯ ಮಾಡಿಕೊಟ್ರು. ಅವ್ರು ಹೋಗಿದ್ರಂತ ಇವತ್ತು ಮೈಸೂರಿಗೆ. ಮಹದೇವಪ್ಪರು, ಮೈಸೂರು ಮಹದೇವಪ್ಪರು ಅಂತೀವಲ್ಲ ಅವರು, ಪಾಂಡವಪುರದವರು. ಅವ್ರು ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ರು. ಅವ್ರ ಮೂಲಕ ರುದ್ರಪ್ಪ ಕಂಡ್ರೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ವಿ. ಮಾತಾಡಿದಾಗ ಆಯ್ತು ಮಾತಾಡೋಣ ಫಸ್ಟ್ ನಾವೇನೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅವರೆಲ್ಲ ಡೀಟೇಲ್ ಕೊಟ್ರು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಏನ್ ಹೇಳ್ಕೊಡ್ತಾರಪ್ಪ? ಅನಿಮೇಷನ್ ಹೇಳ್ಕೊಡೋದಲ್ಲ, ಅನಿಮೇಷನ್ ಮಾಡೋದಕ್ಕೆ. ಅನಿಮೇಷನ್ ಬಗ್ಗೆ ಚಿಂತನೆ ಆಯ್ತಲ್ರವ ಮೊನ್ನೆ. ವಚನಗಳ ಜೊತೆ ಸಾರಗಳನ್ನ ನಮ್ಗೆ ಅದು ಅನಿಮೇಷನ್ ಮೂಲಕ ನಮ್ಗೆ ಅದು ಸಾರ ವರ್ಚುವಲ್ ಪಿಕ್ಚರ್ ನೋಡ್ದ ನಮ್ಗೆ ಅದು ತತ್ವಗಳು ಗೊತ್ತಾಗಬೇಕು. ಅದಕ್ಕೆ ಒಂದು 2 ನಿಮಿಷ 3 ನಿಮಿಷ 4 ನಿಮಿಷದ ಒಂದು ಅನಿಮೇಷನ್ಸ್ ಮಾಡಿಸ್ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ವಲ್ಲ ಮೊನ್ನೆ. ಆ ವಿಚಾರವಾಗಿರುವ ಇದು. ಆ ವಿಚಾರವಾಗಿ ಅವ್ರು ನಾಳೆ 5 ಗಂಟೆಗೆ ಸಿಗ್ತಾ ಇದಾರೆ.
ಅದಕ್ಕಾಗಿ ಎಲ್ಲರೂ ಸೇರ್ಕೊಳ್ಳೋಣ ಅಂತ ಹೇಳಿದ್ರು. ಒಂದು 4-5 ಜನ ಆದ್ರೂ ಸೇರ್ಕೊಳ್ಳೋಣ, ಮಿನಿಮಮ್ ಮಾತಾಡೋಣ ಅವ್ರ ಹತ್ರ, ಆ ನಂತರ ಎಲ್ಲರೂ ಸೇರ್ಸ್ಕೊಳ್ಳೋಣ ಅಂತ ಅವ್ರದ್ದು ಒಬ್ಬರು ನಮ್ಗೆ ಹೇಳಿದ್ರು ಅವ್ರು. ಅದ್ರ ಬಗ್ಗೆ ಇದೆಯಪ್ಪ. ಶಿವಶರಣಪ್ಪ ಮದ್ದೂರಪ್ಪರೇ, ತಾವು ನಾಳೆ ಸಾಯಂಕಾಲ 5 ಗಂಟೆಗೆ ಆಗ್ಬೋದೇನ್ರಿ, ಅಥವಾ ತಾವು ಬಹಳ ಬಿಜಿ ಇದೇರಿ? ಮದ್ದೂರಪ್ಪರೇ, ಶನಿ ಹಾ, ಟ್ರೈ ಮಾಡ್ತೀನಿ ಅಪ್ಪವ್ರೆ. ನಾಳೆ ನೋಡ್ತೀನಿ, ನಾನು ನಾಳೆ ಆಫೀಸಲ್ಲಿ ಇರ್ತೀನಿ. ಆಫೀಸಿಂದ ಜಾಯಿನ್ ಆಗಿ ಟ್ರೈ ಮಾಡ್ತೀನಿ. ನೀವು ಲಿಂಕ್ ಹಾಕಿರಿ. ಅಲ್ಲ, ತಾವು ಇದ್ರೆ ಅಂದ್ರೆ ಟೆಕ್ನಿಕಲಿ ಇದೆಯಲ್ಲ, ಅದಕ್ಕಾಗಿ ಗೈಡ್ಗಾಗಿ ಕೇಳಿದೆ ಅಷ್ಟೇ. ಇಲ್ಲ, ನಾನು 99% ಜಾಯಿನ್ ಆಗ್ತೀನಿ. ಒಂದ್ ಸ್ವಲ್ಪ ಚೆಕ್ ಮಾಡ್ತೀನಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಮೀಟಿಂಗ್ ಏನಾದ್ರು ಇದ್ರೆ ಪೋಸ್ಟ್ಪೋನ್ ಮಾಡಿ ನಾನು ಅಟೆಂಡ್ ಆಗ್ತೀನಿ ನಾಳೆ. ಸರಿ ಅಪ್ಪರೇ, ಸರಿ, ಧನ್ಯವಾದ. ನಾಳೆ 5 ಗಂಟೆಗೆ ತಾವೆಲ್ಲರೂ ಸಹಿತ ಒಂದು ಜೂಮ್ ಮೀಟಿಂಗ್ ದಲ್ಲಿ ಜಾಯಿನ್ ಆಗಿ ಅನಿಮೇಷನ್ ಕ್ರಿಯೇಷನ್ ಯಾವ ತರ ಮಾಡ್ಬೇಕು ಅನ್ನೋದನ್ನ, ವಚನೋಕ್ತವಾಗಿರ್ತಕ್ಕಂತ ಚಿತ್ರಗಳನ್ನ ಅನಿಮೇಷನ್ ಕ್ರಿಯೇಟ್ ಮಾಡೋದು ಯಾವ ತರ ಅನ್ನೋದ್ರ ಬಗ್ಗೆ, ಮತ್ತೆ ಯಾವ್ಯಾವ ವಿಷಯಗಳನ್ನ ಆಯ್ಕೆ ಮಾಡ್ಕೋತೀರ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಸಹಿತ ಚಿಂತನೆ ಮಾಡಿ ಇದೇ ಲಿಂಕ್ 5 ಗಂಟೆಗೆ 5 ಗಂಟೆಗೆ ಜಾಯಿನ್ ಆಗ್ಬೇಕಾ? 5 ಗಂಟೆಗೆ ಜಾಯಿನ್ ಆಗಿ ಆಗ್ಲಿ. ಆಮೇಲೆ ಇನ್ನೊಂದು, ಅಮರ್ ಶೆಟ್ಟಿ ಅಪ್ಪರು ಬಂದಿದ್ದಾರೆ ಇಲ್ಲಿ. ಅಮರ್ ಶೆಟ್ಟಿ ಅಪ್ಪರು ಇಲ್ಲ. ಅಪ್ಪರೇ, ಅಮರ್ ಶೆಟ್ಟಿ ಅಪ್ಪರೇ, ಅಪ್ಪರ ತಮ್ಮ ನಂಬರ್ ಇದ್ರಾಗ ಇಲ್ಲ. ಸ್ವಲ್ಪ ನಂಬರ್ ನನ್ಗ ಆಮೇಲೆ ವಾಟ್ಸಪ್ ಮಾಡ್ರಿ. ಮೀನಾಕ್ಷಿ ಕಮಡೋಳಿ ಅವರು ನಂಬರ್ ವಾಟ್ಸಪ್ ಮಾಡ್ರಿ ದಯವಿಟ್ಟು. ಇವರಿಬ್ರು ನನಗೆ ನಿಮ್ ನಂಬರ್ ಅನ್ನು ವಾಟ್ಸಪ್ ಮಾಡ್ರಿ ದಯವಿಟ್ಟು. ಆಯ್ತು. ರತ್ನ ಕಾದ್ರೋಳಿ, ಮೀನಾಕ್ಷಿ ಕಮಡೋಳಿ, ಅಮರ್ ಶೆಟ್ಟಿ ಅಪ್ಪರು ನಂಬರ್ ವಾಟ್ಸಪ್ ಮಾಡ್ರಿ. ರೇಣುಕಾ ಅಪ್ಪರ ಸಂಪರ್ಕ ಮಾಡ್ರಿ ದಯವಿಟ್ಟು. ಅಪ್ಪರೇ, ಈಗ ವಿಚಾರ ಕೊಟ್ಟಿದ್ದೀರಲ್ರಿ ಅಪ್ಪರೇ, ಅದು ವಿಚಾರದ ಬಗ್ಗೆ ಎಷ್ಟು ಪೇಜ್ ಬರಿಬೇಕು, ಮತ್ತೆ ವಿಷಯ ಏನು, ವಚನಗಳ ಅರ್ಥ ಬರಿಬೇಕು, ವಚನಗಳು ಯಾವ ತರ ಬುಧವಾರ ನಾಳೆ ಯೋಗಾಂಗ ತ್ರಿವೇದಿ ನಾಡಿದ್ದು. ಸರಿ ಅಪ್ಪರೇ, ಶರಣ ಸಂಪನ್ನ ಮಾಡ್ರಿ. ಶರಣಾರ್ಥಿ ಕಣ್ರಪ್ಪ. ಹೇಳ್ರಿ. ನುಲಿಯಪ್ಪರು ಈಗ ಶಾಂತ ಮಲ್ಲಿಕಾರ್ಜುನ ಯಾರ್ದು ಅಂತ ಕೇಳಿದ್ರಲ್ಲ, ಇಲ್ಲಿ ಮಡಿವಾಳ ಮಾಚಿದೇವರ ಸಮಯಾಚಾರದ ಮಲ್ಲಿಕಾರ್ಜುನ 8ನೇ ಸಂಪುಟದಲ್ಲಿ ಬರುತ್ತೆ. ಪರಮ ಪಂಚಾಕ್ಷರ ಮೂರ್ತಿ ಶಾಂತ ಮಲ್ಲಿಕಾರ್ಜುನಯ್ಯ ಅಂತ. ಹೌದು, 4 ವಚನ ಇದ್ದಾವೆ ಕಣ್ರಪ್ಪ ಅವರು. ಹೌದು. ಅವರೇ ಹೇಳಿದ್ರ ಆಗ್ಲೇ ಅದ್ನ ಆಗ್ಲಿ ಸಂಪನ್ನ ಮಾಡ್ರಿ ಅವರ ಸಂಪನ್ನ. ಸಮಯ ಅದ್ರ ಬಗ್ಗೆ ಏನು ಪ್ರಶ್ನೆಗಳು ಅಂದ್ರಲ್ಲ, ಅದು ಬುಧವಾರನಾ? ಬುಧವಾರ ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾರೆ. ಬುಧವಾರ ಚಿಂತನೆ ಮಾಡೋಣ. ನಾಳೆ ವಾರದ ಯೋಗಾಂಗ ತ್ರಿವೇದಿ ಇದೆ, ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು ತಾವೆಲ್ಲರೂ. ಮತ್ತೆ ಇಂದಿನವರೆಗೂ ನಮ್ಮ ಶಿವಾನುಭೂತ ಚಿಂತನೆ ಬಗ್ಗೆ 71ನೇ ಭಾಗವನ್ನ ನಮ್ಗೆ ಮಾಡಿರ್ತಕ್ಕಂಥ ಅದೇನು ನೆನಪಿಸ್ತಾ, ಇಲ್ಲಿನ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶನಿಶ್ವನಾಥ ಇಂದಿನ ಸದ್ಭಾವ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲವೇ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶನಿಶ್ವನಾಥರು. ಜೈ ಬಸವ. ಸರ್ವ ಶರಣರ ಶ್ರೀಪಾದಂಗಳಲ್ಲಿ ಭಕ್ತಿ ಪೂರ್ವಕವಾಗಿ ಶರಣ